ಶಂಕರ ಸ್ವಾಮಿಗಳ ನಮಸ್ಕಾರ. ನಮಸ್ತೆ ಸರ್. ಮಂಜುನಾಥ್ ಅವರೇ, ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು ನನಗೆ ಶಂಕರ ಸ್ವಾಮಿಗಳ? 72 ಸರ್. ಎಷ್ಟು ಜಮೀನಿದೆ? ನಮಗೆ ಒಂದು 5 ಎಕರೆ ಭೂಮಿ ಇದೆ. ಅಣ್ಣ ತಮ್ಮಂದು ಇಬ್ಬರು ಭಾಗ ಮಾಡ್ಕೊಂಡಿದ್ದೀವಿ. ನಮಗೊಂದು 2 ಎಕರೆ 2.5 ಎಕರೆ ಅಷ್ಟಿದೆ. ಒಂದು ಕಡೆ 1.25 ಎಕರೆ ಅಷ್ಟು ಒಂದು ಪಂಪ್ ಸೆಟ್ ಇದೆ. ಅದು ನಮ್ಮ ಪಾಲಕ್ಕೆ ಬಂದಿದೆ. ಅದರಲ್ಲಿ ಹಿಂದೆ ಕಬ್ಬು, ಭತ್ತ, ರಾಗಿ, ತರಕಾರಿ ಏನೇನೋ ಬೆಳೀತಾ ಇದ್ದೋ. ಇವಾಗಿನ ಒಂದು ಯುಗ ಇದೆಯಲ್ಲ ನೋಡಿ, ಮೊಬೈಲ್ ಯುಗ, ಮನುಷ್ಯನಿಗೆ ನೋಡಿ ಕಲಿ ಮಾಳಿ ತಿಳಿ ಅಂತಾರಲ್ಲ, ಆ ರೀತಿ ಇವನು ಮೊಬೈಲಲ್ಲಿ ನೋಡಿ ಏನಾದ್ರು ಒಂದು ಬದಲಾವಣೆ ಮಾಡಬೇಕು ಅಂತ ಹೇಳಿ ಕಾಳುಮೆಣಸು ಬೆಳಿಬೇಕು ಅಂತ ಫಸ್ಟು ಶುರು ಮಾಡಿದ್ಮೇಲೆ ಅದನ್ನು ಸಿಲ್ವರ್ ಗಿಡಗಳ ತಂದು ನೆಟ್ಟು ಒಂದು 2-2.5 ವರ್ಷ ಅದು ಒಂದು ದಪ್ಪದ ಒಂದು ಬಲಗೈ ತೊಳ್ಗಾತ್ರ ಅನ್ನಿ ಅಷ್ಟು ಲೆವೆಲ್ ಬೆಳೆದಾದ್ಮೇಲೆ ಕಾಳುಮೆಣಸಿನ ಗಿಡವ ಹೋಗಿ ಕುಶಾಲನಗರದಲ್ಲಿ ತಗೊಬಂದು ನೆಟ್ಟು. ಅದಕ್ಕಿಂತ ಮೊದಲೇ ನಮ್ಮ ಭೂಮಿಲಿ ಒಂದು 50 ತೆಂಗಿನ ಮರಗಳಿದೆ. ಅದನ್ನು ನಾವು ಅಂತಂತರವಾಗಿ ನೆಟ್ಟಿದ್ದೆ. ಅಲ್ಲಿ ಒಂದಕ್ಕೊಂದು ಶೇಡ್ ಆಗ್ದಂಗೆ ಅಂತರವಾಗಿ ನೆಟ್ಟಿದ್ದು. ಅದರೊಳಗೆ ಯಾಕೆ ಅದು ಇದು ನೆಡೋದು ಅಂತೇಳಿ ಕಾಳುಮೆಣಸು ನೆಡೋದೆ ಅಂತೇಳಿ ಶುರು ಮಾಡಿ ಅದನ್ನು ಮಾಡಿರೋದನ್ನು ನೋಡಿದ್ರೆ ನೀವು ಕಣ್ಣಾರವನ್ನು ನೋಡಬೇಕು ಸರ್. ಆ ಥರ ಅದದು ತುಂಬ ಒಂದೇ ಥರ ಮಕ್ಕಳು ಯೂನಿಫಾರಮ್ಮು ಒಂದು ಕ್ಲಾಸ್ನಾಗ ಇರ್ತಾವಲ್ಲ, ಆ ರೀತಿ ಒಂದೇ ಥರ ಗಿಡಗಳು ಮಲೆನಾಡಲ್ಲೂ ಇಲ್ವೇನೋ ಅನ್ನುವಂಗಿದೆ ಸರ್. ನಿಮ್ಮ ಜಮೀನಿನಲ್ಲಿ ಚಿಕ್ಕ ವಯಸ್ಸಿಂದ ನೀವು ಬೇರೆ ಬೇರೆ ಬೆಳೆ ಬೆಳೀತಾ ಇದ್ರಿ? ವಿಪರೀತ ಬೇರೆ ತರಕಾರಿ, ಭತ್ತ, ರಾಗಿ, ಕಬ್ಬು ಏನೇನೋ ಬೆಳೆದು ನೀರು. ಇವಾಗ ನೀರು ಯಾವುದೂ ಇಲ್ಲ ಅದರಲ್ಲಿ. ಎಲ್ಲ ಡ್ರಿಪ್ ಮಾಡಿದ್ದೀವಿ. ಡ್ರಿಪ್ ಮಾಡಿ ಎಲ್ಲಕ್ಕೂ ಗಿಡಕ್ಕೆ ಹೋಗುವಂಗೆ ನೀರು ವೇಸ್ಟ್ ಆಗಿಲ್ಲ. ಭೂಮಿ ಎಲ್ಲ ಕಡೆನೂ ನೆನೆಯುವಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಒಳ್ಳೆ ಗೊಬ್ಬರ, ನೀರು ಅಷ್ಟೇ, ಇನ್ನೇನೂ ಇಲ್ಲ. ಗೊಬ್ಬರ, ನೀರು, ತಪ್ಪೆ ಗಂಜಲದ ಇದು ಏನು ಈ ಜೀವಾಮೃತ, ಅದನ್ನು ಬಿಟ್ಟರೆ ಇನ್ನೇನಂದ್ರೆ ಏನು ಮಾಡಿಲ್ಲ. ಗೊಬ್ಬರ ಹಾಕ್ತೀವಿ ಚೆನ್ನಾಗಿ, ಅಷ್ಟು ಅದಕ್ಕೆ ಅಷ್ಟೊಂದು ಫಲವತ್ತಾಗಿ ಗಿಡ ಬಂದಿದೆ. ಮಂಜುನಾಥ್ ಅವರೇ, ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ವಿದ್ಯಾಭ್ಯಾಸ ಏನು? ಸರ್, ನಾನು 2nd PUC ಓದಿದೆ. ಆ ಟೈಮ್ನಲ್ಲಿ ನಮ್ಮ ತಂದೆಗೆ ಬೈಪಾಸ್ ಹಾರ್ಟ್ ಸರ್ಜರಿ ಆಯಿತು ಆ ಟೈಮ್ನಲ್ಲಿ. ಆಮೇಲೆ ನಾನು ನಿಲ್ಲಿಸ್ದೆ, ಇನ್ನು ವ್ಯವಸಾಯನೇ ಶುರು ಮಾಡಿದೆ ಸರ್. ಹಾಗೆಲ್ಲ ಕಬ್ಬು ಬೆಳಿತಿದ್ವಿ. ಆಮೇಲೆ ದಿನೇ ನೋಡ್ತಾ ನಾವು ಸಾವಯವ ಬೇಡ ಅಂದ್ಬಿಟ್ಟು ಕಾಳುಮೆಣಸು ನೆಡೋಕ್ಕಿಂತ ಫಸ್ಟು ಬಾಳೆ ನೆಟ್ಟಿದ್ವಿ. ಬಾಳೆ 10 ಅಡಿ ಸಾಲಾಗಿ ನೆಟ್ಟಿದ್ವಿ. ಒಂದು ಗೊನೆ 18 kgವರೆಗೂ ಏಲಕ್ಕಿ ಬೆಳೆದಿದ್ವಿ ಸರ್. ಆವ್ರೇಜ್ 18 kg ಬರುವಂಗೆ ಏಲಕ್ಕಿ ಬೆಳೆದಿದ್ವಿ. ಸಾವಯವದಲ್ಲಿ ಬೆಳೆದಿದ್ವಿ ಸರ್. ಆ ತಪ್ಪೆಗಂಡ್ಲ ಆಗಲೇ ಸರ್ ಫಸ್ಟು ಶುರುವಾದದ್ದೇ ಆಗ. ತಪ್ಪೆಗಂಡ್ಲ ಜೀವಾಮೃತ ಮಾಡಬೇಕು ಅಂತ ಶುರುವಾದದ್ದೇ ಆಗ. ಬಾಳೆಗೆ 2 ಕೂಳಿ ಆದಮೇಲೆ ಪನಾಮ ಸೊರಗ ರೋಗ ಅಂದರೆ ಬಿತ್ತನೆಲೆ ಬಂದುಬಿಟ್ಟಿತ್ತು ಸರ್. ಗೊತ್ತಿಲ್ಲದೇ ನಾವು ಕಂತು ತರಬೇಕಾದ್ರೆ ಪನಾಮ ಸೊರಗ ರೋಗ ಬಂದುಬಿಟ್ಟಿತ್ತು. 1-2 ಬೆಳೆ ಬೆಳೆದ್ಮೇಲೆ ಅದು ನಿಲ್ಸಿದ್ವಿ. ಆಮೇಲೆ ಕೆಳಗಡೆ ಅಂದರೆ ಒಂದು ಅರ್ಧ ಎಕರೆಗೆ ಕಾಳುಮೆಣಸು ಮಾಡಿದ್ವಿ. ಇನ್ನು ಬೇರೆ ಇನ್ನೊಂದಷ್ಟು ಅಡಿಕೆ ಐತೆ ಸರ್. ಈಗ ಒಂದು 3 ವರ್ಷದ ಅಡಿಕೆ ಐತೆ. ಈಗ ಅದಕ್ಕೂ ಮೆಣಸು ನೆಟ್ಟಿದ್ದೀವಿ. ಆಗಲೇ 3 ವರ್ಷದ ಅಡಿಕೆ ಗಿಡಕ್ಕೆ ಮೆಣಸು ನೆಟ್ಟಿದ್ದೀವಿ. ಅದು ಫಲ ಬರ್ತೈತೆ. ಆಗಾಗಲೇ 3 ವರ್ಷಕ್ಕೆ ಒಂದು ಬೆಳೆ ಕಡಿತೈತೆ ಸರ್. ಈಗ ಅಲ್ಲಪ್ಪ, ಕಾಳುಮೆಣಸು ಅನ್ನೋದು ಮಲೆನಾಡಿನ ಬೆಳೆ. ಹೌದು. ಅದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅದಕ್ಕೆ ಒಂದ್ಸಲಿ ಕ್ಯಾತ್ನಳ್ಳಿಗೆ ಹೋಗಿದ್ವಿ ಸರ್. ಬಸವರಾಜಣ್ಣ ಅಂದ್ಬಿಟ್ಟು ನಿಮ್ಮ ಇದರಲ್ಲಿ ಸಂದರ್ಶನ ಮಾಡಿದ್ದೀರಿ ಅವ್ರದ್ದು. ಅವ್ರ ತೋಟಕ್ಕೆ ನೋಡಿದಾಗ ಅವರು ಅಡಿಕೆಗೆ ನೆಟ್ಟಿದ್ರು. ಅಡಿಕೆ ಅಂದರೆ 4 ವರ್ಷ ಕಾಯ್ಬೇಕು, 3-4 ವರ್ಷ ಕಾಯ್ಬೇಕು ಅಂದ್ಬಿಟ್ಟು ಸಿಲ್ವರ್ಗೆ ಮಾಡಿದ್ವಿ ಸರ್. ಬೇಗ ಸಿಲ್ವರ್ಗೆ ನೆಡ್ಬೋದು ಅಂದ್ಬಿಟ್ಟು ಸಿಲ್ವರ್ಗೆ ನೆಟ್ವಿ. ತುಂಬ ಚೆನ್ನಾಗಿ ಬಂದೈತೆ. ತುಂಬ ಜನ ಬಂದು ನೋಡ್ತಾರೆ. ನಮ್ಮನ್ನು ಫೋನ್ ಮಾಡಿ ಕೇಳ್ತಾರೆ, ಹೆಂಗೆ ಮಾಡೋದು, ಏನು ಮಾಡೋದು, ನಮ್ಮ ಭೂಮಿಗೆ ಆಗುತ್ತಾ ಅಂತ ಕೇಳ್ತಾರೆ ಸರ್. ಈಗ ನೀವು ನಿಮ್ಮ ಜಮೀನಿನಲ್ಲಿ ಕಾಳುಮೆಣಸು ಬೆಳೆಯೋಕ್ಕಿಂತ ಮುಂಚೆ ಮಲೆನಾಡಲ್ಲಿ ಹೋಗಿ ಯಾವ ಥರ ಕಾಳುಮೆಣಸು ಬೆಳೀತಾರೆ ಅಂತ ನೋಡ್ಕೊಂಬಂದ್ರ? ಇಲ್ಲ ಸರ್, ಮಲೆನಾಡ್ಗೇನು ಹೋಗಿರಲಿಲ್ಲ. ಫೋನಲ್ಲಿ ನೋಡಿದ್ವಿ. ಮಲೆನಾಡ್ಗೇನು ಹೋಗಿ ನೋಡಿರಲಿಲ್ಲ. ಅಂದರೆ ಟೂರ್ ಗೀರ್ಗೆ ಹೋದಾಗ ಮಾತ್ರ ಅಲ್ಪ ಸ್ವಲ್ಪ ನೋಡಿದ್ವಿ ಗಿಡಗಳಂದರೆ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡಿದ್ವಿ. ಓಕೆ. ಅಲ್ಲ, ಸಸಿನ ಎಲ್ಲಿಂದ ತಗೊಂಬಂದಿದ್ವಿ? ಕುಶಾಲನಗರಕ್ಕೆ ಹೋಗಿದ್ವಿ ಸರ್. ಅದೇ ಜಾಗನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯಾರು ಪರಿಚಯ? ಕ್ಯಾತ್ನಳ್ಳಿ ಬಸವರಾಜಣ್ಣ ಹೇಳಿದ್ರು ಸರ್ ಅವರು. ಕುಶಾಲನಗರ ಅಂದರೆ ಅವ್ರ ಸಸಿ ತಂದು ಹಾಕಿದ್ವಿ. ನಮಗೆ ಅದನ್ನು ಪ್ಯಾಕಲ್ಲಿ ಬೆಳೆಸೋಕ್ಕೆ ಗೊತ್ತಾಗಲಿಲ್ಲ. ಅದೆಲ್ಲ ಸತ್ತೋಗ್ಬಿಡ್ತು ಪ್ಯಾಕಲ್ಲಿ. ಆಮೇಲೆ ಅಲ್ಲಿಗೆ ಹೋಗಿ ತಂದ್ವಿ, ಕುಶಾಲನಗರಕ್ಕೆ. ಹೌದಾ? ನೀವು ಹೋಗಿದ್ರ ಸ್ವಾಮಿಗಳ? ಹೌದು ಸರ್, ನಾವು ಹೋದಾಗೆಲ್ಲ ಜೊತೆಲಿ ಹೋಗ್ತೀನಿ ನಾನು. ಹೌದಾ? ಜೊತೆಲಿ ಹೋಗಿ ಎಲ್ಲ ಆಯ್ಕೆ ಮಾಡಿ, ಆಮೇಲೆ ಕೆಲವು ಹಣ್ಣಿನ ಗಿಡಗಳೆಲ್ಲ ಹೊಸ ಬೇರೆ ಬೇರೆ ದೇಶದ ತಳಿಗಳು ಅಂತಾರೆ, ಅಂಥವೆಲ್ಲ ತಂದು ನೆಟ್ಟಿದ್ದೀವಿ ಸರ್. ಏನೇನು ನೆಟ್ಟಿದ್ರಿ ಹೇಳಿ? ಅವನಿಗೆ ಗೊತ್ತು ಅವೆಲ್ಲ ಬಾಯಲ್ಲಿ ಹೇಳಪ್ಪ ಸರ್. ರಾಂಬೋಟ ಐತೆ, ಮ್ಯಾಂಗೋಸ್ಟಿನ್ ಐತೆ, ಲಿಚ್ಚಿ ಐತೆ, ಡ್ರ್ಯಾಗನ್ ಫ್ರೂಟ್ ಐತೆ, ವಾಟರ್ ಆಪಲ್ ಐತೆ, ಬಟರ್ ಫ್ರೂಟ್ ಐತೆ, ಕಿತ್ಲೆ, ಮೂಸಂಬಿ, ಇನ್ನೂ ಬಾಳೆ ಐತೆ, ಸೀಬೆ, ಸಪೋಟ, ಮಾವು,
ಇಷ್ಟು ಜಾತಿ ಹಣ್ಣಿನ ಗಿಡ ಎಲ್ಲ ಐತೆ ಸರ್. ಹಲಸ ಐತೆ. ಹಾಂ ಹಾಂ ಏನು ಸುಮ್ಮನೆ ಇಟ್ಕೊಂಡಿರೋದ? 1-2 ಗಿಡಗಳು ಸರ್, ಮನೆಗಾಗುವಂಗೆ 1-2 ಗಿಡಗಳೇ ಅವೆಲ್ಲ ನೆಟ್ಟಿರೋದು. ಹೌದಾ? ಹಾಂ 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 ಅದು ಯಾಕೆ ಕಾರಣ? ಒಂದು ಖುಷಿ ಸರ್ ಅದು. ಎಲ್ಲರೂ ಈಗ ಮೊಬೈಲಲ್ಲಿ ನೋಡ್ತೀವಿ, ಒಬ್ರು 50 ಥರ 100 ಥರ ಬೆಳೆದವ್ರೆ ಅಂತ ಅಂತಾರೆ. ನಾವು ಒಂದಷ್ಟು ನೆಡೋಣ, ನಮ್ಮ ಈಗ ದುಡ್ಡು ಕೊಟ್ಟಂತೂ ತಿನ್ನಿಕಾಯ್ಕಲ್ಲ ಆ ಥರದ ಹಣ್ಣುಗಳನ್ನ. ನಮ್ಮ ಒಂದು ತೃಪ್ತಿ ಸರ್ ಅವೆಲ್ಲ ಬೆಳೆದ್ರೆ ನೋಡಿಕೊಂದು ಖುಷಿ. ನಿಮಗೂ ಖುಷಿ ಆಗುತ್ತಾ ಹೌದು ಸ್ವಾಮಿಗಳೇ? ಸರ್, ಹೌದು ಸರ್, ತುಂಬಾ ಖುಷಿ. ತುಂಬಾ ಜನಗಳು ಬಂದು ಆಯ್ಕೆ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ಆದ್ರೂ ಬೇರೆ ಬೇರೆ ಕಡೆ ಕೆಲವು ತೋಟಗಳಿಗೆ ರೈತರು ಅಂದಮೇಲೆ ನಾವು ಹೋಗಿ ನೋಡಿವಿ. ಇಷ್ಟೊಂದು ವ್ಯವಸ್ಥಿತವಾಗಿ ಕೆಲವಿಲ್ಲ. ಕೆಲವು 10 ಎಕರೆ 5 ಎಕರೆ ಮಾಡಿರೋರು ಮಾಡವ್ರೆ. ನಮ್ದು ಸಣ್ಣ ಭೂಮಿಲಿ ಚಿಕ್ಕದಾಗಿ ಚೊಕ್ಕವಾಗಿ ಮಾಡೀವಿ ಸರ್. ಚಿಕ್ಕದಾದ್ರೆ ಚೊಕ್ಕವಾಗಿ ಮಾಡೀವಿ. ಅಂದ್ರೆ ಈ ಹಣ್ಣಿನ ಬೆಳೆ ಎಲ್ಲ ಏನು ಪಟ್ಟಿ ಮಾಡಿದ್ರಲ್ಲ ನಿಮ್ಮ ಮಗ, ಅದೆಲ್ಲ ಒಂದೇ ಜಾಗದಲ್ಲಿ ನೆಟ್ಕೊಂಡಿದ್ದೀರಾ? ಅಂದ್ರೆ ಎಲ್ಲ ಅಂತರ ಒಂದೇ ಜಾಗ ಅಂತ ಅಂದ್ರೆ ನಮ್ದು ಭೂಮಿಲಿ ಒಂದು 5 ಟನ್ಸನ್ ವೈರು ಹೊರಟೋಗಿದೆ ಮೇಲ್ಗಡೆ. ಅದ್ರ ಅಂಡಲ್ಲಿ ಇಲ್ಲೆಲ್ಲ ಅಡಿಕೆ ಬೆಳಿಕ್ ಹಾಕಿಲ್ಲ, ತೆಂಗು ಬೆಳಿಕ್ ಹಾಕಿಲ್ಲ, ಬೇರೆ ಯಾವ್ದು ಬೆಳಿಕೆ ಹಾಕಿಲ್ಲ. ಗಿಡ್ಡ ತಳಿ ಒಂದು 15 ಅಡಿ 20 ಅಡಿ ಬೆಳೆಯುವಂತ ಹಣ್ಣಿನ ಗಿಡಗಳ ಆ ಲೈನ್ ಮಂಡಲ್ ಮಾತ್ರ ಹಾಕೊಂಡಿದೀವಿ. ಹಂಗೆ ಅದು ವೇಸ್ಟ್ ಆಗಬಾರ್ದು, ನಮ್ಮ ಬೆಳೆನೂ ಸಿಗಬೇಕು ಅಂತೇಳಿ ಅಲ್ಲಿ ಹಂಗೆ. ಅದು ಬಿಟ್ಟು ಬಾಕಿ ಕಡೆ ಎಲ್ಲ ಅಡಿಕೆ, ತೆಂಗು, ಕಾಳು ಮೆಣಸಿನ ಹಿಂಗೆಲ್ಲ ಹಾಕೊಂಡಿವಿ ಆ ಥರ. ಈಗ ಕಾಳು ಮೆಣಸು ಸಸಿ ತಂದೆ ಅಂದ್ರಲ್ಲ, ಹೌದು ಸರ್. ಎಲ್ಲಿ ಹೋಗಿ ತಗೊಂಬಂದ್ರಿ ಅಂತ ಏನಾದ್ರು ನೆನಪಿದೆಯಾ? ಸರ್ ಕುಶಾಲನಗರದಲ್ಲಿ ಎವರ್ಗ್ರೀನ್ ಅಂದ್ಬಿಟ್ಟು ನರ್ಸರಿ ಐತೆ ಸರ್, ಅಲ್ಲಿ ಓಕೆ, ಆ ನರ್ಸರಿಲಿ ತಂದಿದ್ದೆ ಸರ್. ತಳಿ ಯಾವುದು ಇರ್ಬೋದು? ಪನೀರ್ 1 ಸರ್. ಪಣಿಯೂರು 1. ಅದನ್ನ ನೀವೇ ಆಯ್ಕೆ ಮಾಡಿದ್ದ? ಹೌದು ಸರ್. ಅಲ್ಲಿ ಹೋದಾಗ ನಮ್ಮ ಈ ವಾತಾವರಣಕ್ಕೆ ಯಾವುದು ಅಂದ್ರಾಗ ಪನೀರ್ 1 ಅಂತ ಹೇಳಿ ಅವ್ರು ಕೊಟ್ಟರು ಸರ್. ಆಗ ನಿಮ್ಮ ಪಾಂಡವಪುರ ಭಾಗಕ್ಕೆ ಇದು ಸೂಕ್ತ ಆಗುತ್ತೆ ಅಂತ. ಓಕೆ, ಆಯಿತು. ಸಸಿ ಅಂದರೆ ಅವರು ಪಾಕೆಟಲ್ಲಿರೋ ಸಸಿಯನ್ನು ಕೊಟ್ಟರು. ಹಾಂ, ಅವತ್ತು 12 ರೂಪಾಯಿ ಇತ್ತು ಸರ್ ರೇಟ್ ಒಂದು ಸಸಿ, ಒಂದು ಗಿಡಕ್ಕೆ. ಅಂದರೆ ಒಂದು ಪ್ಯಾಕೆಟ್ಗೆ 12 ರೂಪಾಯಿ ಇತ್ತು. ಆಯಿತು. ಈಗ ನೀವು ಕಾಳುಮೆಣಸು ಹಾಕಬೇಕು ಅನ್ನೋ ತೀರ್ಮಾನ ಮಾಡ್ಕೊಂಡ್ಮೇಲೆ ನಿಮ್ಮ ತೋಟದೊಳಗಡೆ ನೀವು ಹೇಳಿದ್ರಲ್ಲ ನೆರಳು ಮರ, ಯಾವುದದು? ಸಿಲ್ವರ್ ಮರಗಳು. ಸಿಲ್ವರ್ ಮರ, ಅದನ್ನು ಹಾಕ್ಕೊಂಡ್ರಿ. ಎಷ್ಟು ವರ್ಷ? ಒಂದು 2.5 ವರ್ಷ ಆಗಿತ್ತು ಸರ್ ಆ ಮರಕ್ಕೆ. ಹೌದಾ? ಹಾಂ ಹಾಂ. ಅಂದರೆ ಅದು ತೋಟದೊಳಗಡೆನೆ ಹಾಕಿದ್ರಿ? ತೋಟದೊಳಗಡೆ ಒಂದು 35 ಅಡಿ 40 ಅಡಿ ಐತೆ ಸರ್ ತೆಂಗಿನ ಮರ ದೂರ. ಅದ್ರ ಮಧ್ಯದಲ್ಲಿ 3 ಲೈನ್ ಹಾಕಿದ್ದೀವಿ. ಒಂದು 10-12 ಅಡಿ ಡಿಸ್ಟೆನ್ಸ್ ಐತೆ ಸರ್ ಸಿಲ್ವರ್ ಮರದಿಂದ ಸಿಲ್ವರ್ ಮರಕ್ಕೆ. ಅಂದರೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ 12 ಅಡಿ. 10-12 ಅಡಿ ಐತೆ ಸರ್. 40 ಅಡಿ ತೆಂಗಿನ ಒಳಗಡೆ ಮಧ್ಯದಲ್ಲಿ 3 ಲೈನ್ ಐತೆ ಸರ್. ಓಕೆ. ತೆಂಗಿನ ಮರಕ್ಕೆ ಯಾಕೆ ಹಬ್ಬಿಸ್ಲಿಲ್ಲ? ಅಂದರೆ ಗರಿ ಬಿದ್ದು ಹಾಳಾಗುತ್ತೆ ಅನ್ನೋ ಒಂದು. ಈಗ ಎಲ್ಲ ನೆಟ್ಟವ್ರೆ ಸರ್. ಈಗ ನಾವು ನೋಡಿದ್ದೀವಿ, ನಾವು ಅದು ಪ್ರಯತ್ನ ಪಡ್ಬೇಕು ಸರ್. ನಿಮಗೇನು ಅನ್ಸುತ್ತೆ? ತೆಂಗಿನ ಮರಗಳು ಗರಿ 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 ಇಲ್ವೇ ಸರ್? ಅದು ಗರಿ ಏನಾರು ಬಿದ್ದರೆ ನಾವು 2 ವರ್ಷ ಬೆಳೆಸಿದ ಒಂದೇ ಸಲ ಊರು ಕೆಳಕ್ಕೆ ಹಾಕ್ಬಿಡ್ತೆ ಅನ್ನೋ ಇದಾದೆ. ಕೆಲವರು ಹೇಳಿರೋದು ಕೇಳಿನಿ, ನನಗೂ ಆ ನಂಬಿಕೆ ಅದೇ ಸರ್. ಊರು ಹಾಕ್ಬಿಡ್ತದೆ ಅದು ಮರ. ಆಮೇಲೆ ಕಾಯಿ ಕಿಳಿ ಕಾಯ್ಕಿಲ್ಲ, ಇಲ್ಲ ಅಂದರೆ ಎಳ್ನೀರು ಅವು ಇವು ನಾವು ಸರಾಗೋಗಿ ಮರ ಕಾಯ್ಕಿಲ್ಲ. ತೆಂಗಿನ ಮರಕ್ಕೆ ಹಾಕೋದು ಸರಿ ಇಲ್ಲ ಅಂತ ನನ್ನ ಒಂದು ಅನುಭವ ಗ್ಯಾರಂಟಿನೇ ಸರ್. ಬಟ್ ತುಂಬಾ ಜನ ಬೆಳೆದವ್ರೆ ನಾವು ಈಗ ಹಾಕೊಂಡಿದ್ವಿ ನೋಡಿ. ಅಡಿಕೆ ಇರ್ಬೋದು, ಈ ಸಿಲ್ವರ್ ಇರ್ಬೋದು, ಅದ್ರಲ್ಲಿ ಯಾವುದೇ ಅಪಾಯ ಇಲ್ದಂಗೆ ಗಿಡ ಹಬ್ಬುತ್ತದೆ. ಅದಕ್ಕೆ ಯಾವುದೇ ಇದಾಗೋದಿ ಏನು ತೊಂದರೆ ಏನಾಗೋದಿಲ್ಲ. ಅಡಿಕೆ ಕುಯ್ಯಕ್ಕೆ ಸಮಸ್ಯೆ ಆಗಲ್ವಾ? ಅಡಿಕೆ ಕುಯ್ಯಕ್ಕೆ ಅಂತಂದ್ರೆ ನಾವು ಹಚ್ಕೊಳ್ಳೋದೇ ಒಂದು 10-15 ಅಡಿ ಮಾತ್ರ ಹಬ್ಬಿಸ್ಕೊಳ್ಳೋದು. ಅದ್ರ ಮೇಲಕ್ಕೆ ಏಣಿ ಹಾಕಂದು ಹತ್ಬೋದು. ಇವಾಗ ಈ ಸ್ಟೀಲ್ ಏಣಿಗಳು ಬಂದಿದೆ ಇವಾಗ. ಒಂದೇ ಪೋಲ್ಗೆ ಮೆಟ್ಲುಗಳು ಮಾಡವನೆ, ಅದು ಗ್ರಿಪ್ ಹಾಕಿರ್ತಾರೆ. ಅದನ್ನ 15-20 ಅಡಿವರೆಗೂ ಅದನ್ನ ಹಿಂಗೆ ಹಾಕೊಂಡು ಅಡಿಕೆ ಕುಯ್ಕೋಬಹುದು. ತೆಂಗಲ್ಲೂ ಹಾಗೆ ಮಾಡ್ಬೋದಲ್ಲ? ತೆಂಗೆಲ್ಲು ಅಂತಾರೆ ಗರಿ ಬೀಳ್ತೇವೆ ಸರ್. ಅದೊಂದು ಅದು ಕೀಳೋದು ಮಾಡೋದು ಎರಡನೇದಾಯ್ತು. ಗರಿ ಅದು ಒಂದ್ಸಲಿ ಗರಿ ಊರ್ತು ಅಂದ್ರೆ ನಾವು 2-3 ವರ್ಷ ಶ್ರಮ ಪಟ್ಟಿದ್ದು ಒಂದೇ ಸಲ ಹಾಳು ಮಾಡಾಕ್ಬಿಡ್ತದೆ, ಅದಂತೂ ಗ್ಯಾರಂಟಿ. ಇವಾಗ ಮರಗಳು ಒಂದು ಗರಿ ಅಂದರೆ ಸುಮಾರು ಒಂದು 15-20 kg ಇರ್ತದೆ. ಅಲ್ಲಿಂದ ಒಂದು ಆಕಸ್ಮಿಕವಾಗಿ ಬಂದು ಅದ್ರ ಮೇಲೆ ಮರವಾಗೋದು 1000 ಕೌಂಟ್ ಹೋದ್ರೆ ಗಿಡ ಬೀಳ್ತದೆ. ಅದೊಂದು ನಮಗೆ ಗ್ಯಾರಂಟಿ. ಅದೊಂದು ಇದು. ಈಗ ನಿಮಗೆ ನೀವೇನು ಹಾಕಿದಿರಲ್ಲ ಜಮೀನಿನಲ್ಲಿ ಸಿಲ್ವರ್ ಅಲ್ವಾ, ಅದನ್ನ ಬಿಟ್ಟು ಬೇರೆ ಇನ್ಯಾವ ಮರಕ್ಕೆ ಹಬ್ಬಿಸ್ಬೋದು ಕಾಳುಮೆಣಸು? ಅಲ್ಲಿ ಹೇಳೋದು ಇನ್ನು ನಮ್ಮಲ್ಲಿ ಹತ್ತಿ ಮರ ಅಂತಾರೆ. ನಿಮಗೆ ಗೊತ್ತಿಲ್ಬೋದು, ಎಲೆ ತುರಿಯೋದು ಎಲ್ಲ ಗೊತ್ತಿತ್ತು ನಿಮ್ಗೆ ಅಂತಾರೆ. ಅದೊಂದ್ಬಿಟ್ಟು ಎಲ್ಲ ಮರಕ್ಕೂ ಹಾಕಿ ಅಂತಾರೆ. ಹಳಸಿನ ಮರಕ್ಕೆ ಹಾಕಿ, ಮಾವಿನ ಮರಕ್ಕೆ ಹಾಕಿ, ಯಾವ ಮರಕಾರು ಹಾಕಿ ಅಂತಾರೆ. ನಾವಂತೂ ಪ್ರಯತ್ನ ಮಾಡಿ ನೋಡಿಲ್ಲ. ಒಂದು ಬೆಟ್ಟದಲ್ಲಿ ಗಪ್ಸಿದ್ದೀವಿ ಸರ್, ಈಗ ಹಬ್ತಾ ಇದೆ. ಹೌದಾ? ನಿಮ್ಗೇನು ಅನ್ಸುತ್ತೆ ಸರ್? ಮಾಡ್ಬೋದು ಸರ್. ಟೀಕ್ಗೆ ಹಾಕಿಲ್ಲ ಅಂತ ಹೇಳ್ತಾರೆ, ಬೆಳೆದಿರೋರು ಅವರೇ ಸರ್ ಟೀಕ್ಗೆನೆ. ಆಯ್ತು. ಅದೊಂಥರ ಅವನ್ ಪೊರೆ ಉರ್ಸ್ದಂಗೆ ಸಿಲ್ವ ಅದ್ ಮರ ಬರ್ತದೆ, ಅದ್ರಲ್ಲೂ ಬೆಳೆದಿರೋರು ಅವರೇ. ಹತ್ತಿ ಮರ ಮತ್ತೆ ನೀಲಗಿರಿ ಮರ ಆ ಥರದ ಮರಗಳು ಬಿಟ್ಟು ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಮಾಡ್ಬೋದು ಸರ್.
ಹೌದಾ? ಹಾಂ. ಅಂದರೆ ನೀವು ಆಯ್ಕೆ ಮಾಡ್ಕೊಂಡಿರೋ ಮರ ಯಾವುದು? ಸಿಲ್ವರ್. ಸಿಲ್ವರ್. ಅಡಿಕೆ ಸಿಲ್ವರ್. ಓಕೆ. ಈಗ ಅಡಿಕೆನಿಗೂ ಹಬ್ಸಿದಿರಿ, ಸಿಲ್ವರ್ಗೂ ಹಬ್ಸಿದಿರಿ. ಒಟ್ಟು ಎಷ್ಟು ಸಸಿಗಳಿದಾವೆ ನಿಮ್ಮ ಹತ್ರ ಸರ್ ಕಾಳುಮೆಣಸು? ಈಗ ಫಲ ಬರ್ತಾ ಇರೋ 180 ಗಿಡ ಐತೆ. ಹಾಂ. ಈಗ ಅಡಿಕೆಗೆ ಒಂದು 200 ಗಿಡ ಹಾಕಿದ್ದೀವಿ. ಹಾಂ. ಮುಂದೊಂದು ಸಲಿಗೆ ಇನ್ನೂ ಒಂದು 2 ವರ್ಷದ ಗಿಡ ಐತೆ ಅಡಿಕೆ. ಅದಕ್ಕೊಂದು 200 ಅಡಿಕೆ ಗಿಡ ಐತೆ. ಅದಕ್ಕೆ ಮುಂದೊಂದು ಸಲಿಗೆ ನೆಡ್ತೀವಿ ಸರ್. ಹೌದಾ? ಹಾಂ. ಈಗ ನಡೋದು ಹೇಗೆ ಸ್ವಲ್ಪ ಹೇಳಿ, ಯಾವ ಥರ ನೆಡಬೇಕು? ಅದು ನೆಡೋದು ಅಂದರೆ ಸರ್, ಅದು ನಮ್ಮ ಫಸ್ಟೇ ಭೂಮಿನ ಗೊಬ್ಬರ ಹಾಕಿ ನೆಟ್ಟಾಗಲ್ಲ, ಮೊದಲೇ ಗೊಬ್ಬರ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿರ್ಬೇಕು, ಸಿದ್ಧ ಮಾಡ್ಕೊಂಡಿರ್ಬೇಕು. ಭೂಮಿಗೆ ಟ್ರೈಕೋಡರ್ಮ ಸುಡೋಮನಸ್ ಬೆಳೆಸ್ಬೇಕು. ಭೂಮಿನ ಒಳಗಡೆ ಎಲ್ಲ ಎತ್ತರವಾಗಿ ಮೇಲ್ಗಡೆನೇ ನೆಡ್ಬೇಕು ಸರ್. ಅದನ್ನು ಭೂಮಿ ಬಗದ್ ನೆಡುವಂಗಿಲ್ಲ. ಎಷ್ಟು ಪ್ಯಾಕ್ ಇರ್ತದೆ ಅಷ್ಟು ಆಳ ಮಾತ್ರ ಕಿತ್ತು ನೆಡ್ಬೇಕು ಸರ್ ಮೆಣಸಿನ ಗಿಡನ. ಆಳ ಆದರೆ ಅತಿಯಾದ ಮಳೆ ಹೋದರೆ ಅದು 20 ನಿಮಿಷಕ್ಕೆ ಸತ್ತೋಗೋಷ್ಟು ಇದೈತೆ. ಅದು ಎಷ್ಟು ಚೆನ್ನಾಗಿ ಬೆಳೀತದೆ. ಈಗ ನೀರು ಅವಶ್ಯಕತೆ ಮೆಣಸಿನ ಗಿಡಕ್ಕೆ ಹೆಚ್ಚಿಗೆ ಆದರೆ ನೀರೇ ಶತ್ರು ಸರ್. ಮೆಣಸಿನ ಗಿಡಕ್ಕೆ ಸತ್ತೋಗ್ಬಿಡುತ್ತೆ, ಬೇಗ ಸತ್ತೋಗ್ಬಿಡುತ್ತೆ. ಅದರಿಂದ ಮೇಲ್ಗಡೆನೇ ನೆಡ್ಬೇಕು ಸರ್. ಮತ್ತು 2 ಸಾಲ್ಗೊಂದು ಸಾಲ್ಗೆ ಟ್ರಂಚ್ ಇರಬೇಕು. ಮುಖ್ಯವಾಗಿ ಭೂಮಿ ಸುತ್ತ ಟ್ರಂಚ್ ಇರಬೇಕು. ಮಳೆ ಓದದ್ದು ಸರಾಗವಾಗಿ ಹರಿದೋಗ್ಬೇಕು. ಭೂಮಿಲಿ ಜೋಗ್ ಬರಬಾರ್ದು ಸರ್. ಬಂದರೆ ಸತ್ತೋಗ್ಬಿಡುತ್ತೆ ಮೆಣಸಿನ ಗಿಡ. ಮುಖ್ಯವಾಗಿ ಟ್ರಂಚೇ ಮುಖ್ಯ. ಅದಕ್ಕೆ ಟ್ರಂಚ್ ಅಂದರೆ ಎಲ್ಲಿ ಹೊಡ್ಕೊಂಡಿದ್ದೀರಿ ಟ್ರಂಚ್ ನೀವು? ಟ್ರಂಚು 2 ಸಾಲ್ ಮಧ್ಯದಲ್ಲಿ ಒಂದೈತೆ. ಅಂದರೆ ಜಿಗಳ ಥರ ನೀರು, ಮಳೆ ಓದದ ನೀರು ಹೊರಗಡೆಗೆ ಸರಾಗವಾಗಿ ಹರಿದೋಗುವಂಥ ಟ್ರಂಚ್ ಅಲ್ಲೊಂದು. ಆಳ ಎಷ್ಟು? ಅಗಲ 2 ಅಡಿ ಐತೆ, ಆಳ 1 ಅಡಿ ಐತೆ. ಇನ್ನು ಭೂಮಿ ಸುತ್ತ 2.5 ಅಡಿ ಆಳ ಟ್ರಂಚ್ ಐತೆ ಸರ್. ಅದು ಜೋಗ್ ಬರಬಾರ್ದು ಅಂತ. ಜೋಗ್ ಬರೋ ಜಮೀನ ನಿಮ್ದು? ಸ್ವಲ್ಪ ಸರ್ ಹಳ್ಳದ ಪಕ್ಕ. ಬರೀಕಿಲ್ಲ. ಈಗ ಒಂದು 2 ವರ್ಷದಲ್ಲಿ ಮಳೆ ಹೋಯ್ತಲ್ಲ, ಹೋದ ವರ್ಷನೇ ಮಳೆ ಹೋಯ್ತಲ್ಲ, ಆ ಭೂಮಿಲಿ ಎಲ್ಲಾ ಭೂಮಿನೂ ಜೋಗ್ ಎದ್ದಂಗೆ ಇದ್ದಿತ್ತು. ಹಂಗಾದಾಗ ಕಷ್ಟ ಸರ್. ಆಗಲೂ ಕೂಡ ನೀವು ತೋಟ ಉಳಿಸ್ಕೊಂಡಿದ್ದೀರಿ? ಏನಾಗ್ಲಿಲ್ಲ ಸರ್, ನಮ್ಗೆ ಅಂತ ಸಮಸ್ಯೆ ಏನಾಗ್ಲಿಲ್ಲ. ಟ್ರಂಚ್ ಮಾಡಿರೋದ್ರಿಂದ ಅನುಕೂಲ ಆಯ್ತು. ಹೌದು ಸರ್. ಹೇಳಿ ಸರ್. ಸರ್ ಏನಂದ್ರೆ ಅವನು ಹೇಳಿದ್ದೆಲ್ಲ ಸರಿ. ಅಂದರೆ ನಾವು ಪಟ ಅಂತ ಹೇಳ್ತೀವಿ. ಇವಾಗ 10 ಅಡಿ ಸಾಲ ಇದೆ ಅದು ನಮ್ಮದು. ಅದರ ಮಧ್ಯದಲ್ಲಿ ಒಂದು ಟ್ರಂಚು, ಅದು ವಾಟವಾಗಿ 1-1.5 ಅಡಿಯಷ್ಟು ಟ್ರೆಂಚು. ಎಷ್ಟೇ ಮಳೆ ಬೀಳಲಿ ಏನೇ ಆಗಲಿ ತಗ್ಗಕ್ಕೆ ಬರಬೇಕು, ತಗ್ಗಿಂದ ಆಚೆಗೆ ಸರಾವಾಗಿ ಹರಿಬೇಕು. ಆ ರೀತಿ ಮಾಡಬೇಕು. ಅವ್ನು ಹೇಳಿದಾಗ ಒಂದೇ ದಿವಸ ನೀರು ನಿಂತರು 5 ವರ್ಷ ಕಷ್ಟ ಬಿದ್ದು ಒಂದೇ ದಿವಸದಲ್ಲಿ ಹೊಂಟೋಯ್ತದೆ ಅದು ಅಂತ ನಾವಂತೂ ಕಂಡ್ಕೊಂಡಿವಿ, ನೋಡಿವಿ, ಕೇಳಿವಿ. ಮುಂಚೆ ಎಲ್ಲ ಕೆರೆ ಮಗ್ಲಿಗೆ ಅಡಿಕೆ ತೋಟ ಮಾಡೋರು ಟ್ರೆಂಚ್ ಮಾಡೋರು. ಹೌದು ಅಲ್ವೇ? ಹೌದು. ನೀವು ಒಂದು ನೋಡಿರ್ತೀರಾ. ಹೌದು. ಈಗ ನೀವು ಅಡಿಕೆ ತೋಟ ಮಾಡಿದ್ರಲ್ವಾ, ಅವಾಗ ಅದಕ್ಕೆ ಟ್ರೆಂಚ್ ಮಾಡಿರ್ಲಿಲ್ವಾ? ಯಾವ ಅಡಿಕೆ ತೋಟ? ಇವಾಗ 3 ವರ್ಷ ಆಗಿದೆ ಅಡಿಕೆ ಮಾಡಿ. 3 ವರ್ಷ ಮಾಡಿತ್ತು ಅಷ್ಟೇ ಈಗ ಹಾಕಿ ಮಾಡಿರೋದು. ಆದ್ರೂ ನಮ್ದು ಕೆರೆ ಹಿಂಭಾಗನೇ, ಹಿಂಭಾಗ ಅಂತೆಲ್ಲ ಸ್ವಲ್ಪ ದೂರ ಇದೆ ಕೆರೆಗೆ ದೂರ ಇದೆ. ನಾವು ಕಾಳು ಮೆಣಸು ನೆಡಬೇಕು. ಅಡಿಕೆ ಗಿಡ ಅಂದ್ರೆ ಒಂದು ಪಟ, ಒಂದು ದಿಣ್ಣಿ ಹಂಗೆ ಏರಾಕೊಳ್ಳೋದು. ಒಂದು ಈ ಸಾಲಿಂದ ಸಾಲಿಗೆ ಒಂದೊಂದು ನಾವು ಬಸಿಗಾಲಿವೆ ಅಂತ ಹೇಳ್ತಿರಲ್ಲ, ಆ ಬಸಿಗಾಲಿವೆ ಹಂಗೆ ಇರಬೇಕು ಎಲ್ಲವೂ. 4 ಸಾಲಿಗೆ ಮಧ್ಯೆ ಇನ್ನೊಂದು ಅಡ್ಡ ಸಾಲಿರಬೇಕು. ಅದೊಂದು ಚೂರು ಇರಬೇಕು. ಈ ಸಣ್ಣ ಜಿಗಳೆಲ್ಲ ದೊಡ್ಡ ಜಿಗಳು ಹೋಗ್ಬೇಕು, ದೊಡ್ಡ ಜಿಗಿಂದ ಹೊರಗಡೆ ಹೊಂಟೋಗ್ಬೇಕು. ಆ ಥರ ವ್ಯವಸ್ಥೆ ಮಾಡ್ಕೊಂಡ್ರೆ ಕಾಳು ಮೆಣಸು. ಆಮೇಲೆ ನೆಡೋದು ಹೆಂಗೆ ಅಂತ ಕೇಳಿದ್ರಿ, ಅದು ಜೂನ್ ಜುಲೈನಲ್ಲಿ ಈ ನಮ್ಮ ಈಶಾನ್ಯ ಭಾಗ ಅಂತ ಗೊತ್ತಿದೆ ನಿಮಗೆ? ಗೊತ್ತು. ಆ ಈಶಾನ್ಯ ಭಾಗದ ಬಿಸಿಲು ಬೀಳ್ದಂಗೆ ಈಶಾನ್ಯ ಭಾಗದ ಮೂಲೆಗೆ ಮರವ ಒಂದು ಅಡಿ ಬಿಟ್ಟು ದೂರ ನೆಟ್ಕೋಬೇಕು. 1.5 ಅಡಿ ಬಿಟ್ಟು ದೂರ ಸೊಸೆ ನೆಟ್ಕೋಬೇಕು. ಅವ್ನು ಹೇಳ್ದಂಗೆ ಮೊದಲೇ ಗೊಬ್ಬರ ನಾವೆಲ್ಲ ಹಾಕಿರ್ತೀವಿ ಅಲ್ವಾ, ಅದಕ್ಕೆ ಈ ಅಡಿಕೆಗೆ ಅದಕ್ಕೂ ಸ್ವಲ್ಪ ಹಾಕಿ ಚೆನ್ನಾಗಿ ಭೂಮಿನ ಅಗದಿ ಮಿಕ್ಸ್ ಮಾಡೇ ಬಿಟ್ಕೊಂತಿರ್ಬೇಕು. 1.5 ಅಡಿಗೆ ನೆಟ್ತೀವಲ್ಲ, ಅದು ಬೆಳೆದಂಗೆ ಮರದ ಬಿಡುವವರೆಗೆ ತಿರ್ಗಾ ನೆಲಕ್ಕೆ ಕೂರಿಸ್ಕೊಂಡು ಹೋಗಿ ಮರ ಕಬ್ಬಿಸ್ಕೋಬೇಕು. ಆ ಥರ ಮಾಡಿವಿ ಇವಾಗ ನಾವು. ಒಂದೊಂದು ಮರಕ್ಕೆ ಒಂದೊಂದೇ ಸಸಿ, ಒಂದೊಂದು ಪ್ಯಾಕ್ ಸಾಕು. ಅದು 2 ಇರ್ತದೆ, ಕೆಲವು 1 ಇರ್ತದೆ, ಕೆಲವು 3 ಇರ್ತದೆ. ಆರೋಗ್ಯಗಿರೋ ಒಂದೇ ಸಾಕು, ಒಂದು ಬಳ್ಳಿ. ಅದೇ 10 ಆಗಿ ಹೊಡ್ಕತ್ತದೆ. ಅದೇನೋ ಜೀವಾಣು ಗೊಬ್ಬರದ ಹೆಸರು ಹೇಳಿದ್ರಲ್ಲಪ್ಪ ಸರ್? ಟ್ರೈಕೋಡರ್ಮ ಸುಡೋಮನಸ್. ಹೌದಾ? ಅದು ಬಳಸ್ತೀವಿ. ಎಷ್ಟು ಹಾಕಿದ್ರಿ ಅದನ್ನ? ಸರ್ ಲೀಟರ್ ಲೆಕ್ಕದಲ್ಲಿ ತಗೋಯ್ತು ಸರ್. ಇಲ್ಲಿ ಮೈಸೂರಲ್ಲೇ ಸಿಗುತ್ತೆ. ಒಂದು 5 ಲೀಟರ್ ತಗೋಗ್ತೀವಿ ಸರ್. ಆಯ್ತು. ಡ್ರಿಪ್ಪಲ್ಲೇ ಎಳಿಸೋದೆಲ್ಲನು. ಗೊಬ್ಬರ ಹಾಕಿದ್ಮೇಲೆ ಡ್ರಿಪ್ಪಲ್ಲಿ ಎಳಿಸ್ಕೊತೀವಿ. ಆಮೇಲೆ ಡಾಕ್ಟರ್ ಸಾಯಿಲ್ದು ಪೊಟಾಸ್ಲರಿ, ಫಾಸ್ಫರಸ್ಸು, ಅದನ್ನು ಬಳಸ್ತೀವಿ ಸರ್. ಆಯ್ತು. ಒಟ್ಟಿನಲ್ಲಿ ಟ್ರೈಕೋಡರ್ಮ ಸುಡೋಮನಸ್ಸೇ ಮೇಯ್ನ್ ಸರ್. ಅದಕ್ಕೆ ಒಂದ್ಸಲಿ ಪ್ರಾತ್ಯಕ್ಷತೆ ಮಾಡಿದ್ರು ತೋಟಗಾರಿಕೆಯವರು. ನಮ್ಗೆ ಅಲ್ಲಿವರೆಗೂ ಗೊತ್ತಿಲ್ಲ, ನಾವು ಏನೋ ಬಳಸ್ತಿದ್ವಿ. ಅಲ್ಲಿ ಸೈಂಟಿಸ್ಟ್ಗಳು ಕರೆಸಿದ್ರಲ್ಲ, ಅವ್ರು ಹೇಳಿದ್ರು ಟ್ರೈಕೋಡರ್ಮ ಸುಡೋಮನಸ್ಸು ಬೇರ್ಗೆ ಕಬ್ಣದ ಕವಚ ಇದ್ದಂಗಂತೆ, ರೋಗಗಳನ್ನ ತಡಿಕೆ. ಅವ್ರು ಹೇಳಿದ್ಮೇಲೆ ಇದು ರೋಗ ಅಂತ ಗೊತ್ತಾದದು. ಏನೋ ಬೇರೆಯವ್ರು ಹೇಳ್ತಿದ್ರು, ಅದನ್ನು ನಾವು ಮಾಡ್ಕೊಯ್ತಿದ್ವಿ ಹೊರತು ಇದರಿಂದ ಏನು ಅನುಕೂಲ ಅಂತ ನಮಗೆ ಗೊತ್ತಿರಲಿಲ್ಲ ಸರ್ ಅಲ್ಲಿವರೆಗೆ. ಅವ್ರು ಬಂದು ಅಲ್ಲಿ ತುಂಬ ಜನ, ಒಂದು 150-200 ಜನ ರೈತರು ಬಂದಿದ್ರು ಆ ಪ್ರಾತ್ಯಕ್ಷಿತಲ್ಲಿ. ಎಲ್ಲರಿಗೂ ಆಗಲೇ ಆ ವಿಷಯ ಗೊತ್ತಾದದ್ದು ನಮಗೆ.
ಸ್ವಾಮಿಗಳೇ ಜಾನುವಾರುಗಳೇನೇನು ಕಟ್ಟಿದ್ದೀರಿ ಮನೆಯಲ್ಲಿ? ಜಾನುವಾರುಗಳು ಅಂದರೆ ನಾಡಸನು ಇತ್ತು, ಇವಾಗಿಲ್ಲ. ಮಾಮೂಲಿ ಸಿಂಧಿ ಹಸುಗಳ ಇಟ್ಕೊಂಡಿವಿ. ಎಷ್ಟಿದೆ? ಒಂದು 2 ಇದೆ. 2 ಸಿಂಧಿ ಹಸು. ಅದರ ತಪ್ಪೆ ಗಂಜಲ ಎಲ್ಲ ನಾವು ವೇಸ್ಟ್ ಮಾಡ್ದಂಗೆ ಎಲ್ಲನೂ ಒಂದ್ ಕಡೆ ಶೇಖರಣೆ ಮಾಡ್ಕೊಂಡು ಆ ತೋಟದಲ್ಲಿ ತಗೊಂಡೋಗಿ ಅದೆಲ್ಲ ಜೀವಾಮೃತ ಮಾಡ್ಕೊಳ್ಳಿಕ್ಕೆ ಏನ್ ಬೇಕು ಅದೆಲ್ಲ ಡ್ರಮ್ಗಳು, ತೊಟ್ಟಿ ಎಲ್ಲ ಇಟ್ಕೊಂಡಿವಿ. ಅಲ್ಲಿಗೆ ಅವನೇ ನಮ್ಮ ಮಗನೇ ತಗೊಂಡೋಗಿ ಅಲ್ಲೆಲ್ಲಾನು ಶೇಖರಣೆ ಮಾಡಿ ಅದಕ್ಕೆ ಏನೇನು ಹಾಕ್ಬೇಕೋ ಹಾಕಿ ಒಂದು ವಾರಾನ್ಗಟ್ಲೆ ಅದನ್ನ ಇಟ್ಟು ಆಮೇಲೆ ಭೂಮಿಗೆ ಈ ರೀತಿ ಈ ಡ್ರಿಪ್ಪಲ್ಲಿ ಎಲ್ಲಕ್ಕೂ ಹೋಗುವಂಗೆ ಎಳಿಸ್ತೀವಿ. ಅದೊಂದು ಮಾಡ್ತೀವಿ. ನೀವೇನು ಕೊಡಕ್ ಹೋಗಲ್ಲ ಅಂದ್ರೆ ಬಕೆಟ್ನಾಗ ತುಂಬ್ಕೊಬಿಟ್ಟು ಬುಡಕ್ಕೆ ಎರ್ಚಕ್ ಹೋಗಲ್ಲ, ಡ್ರಿಪ್ಪಲ್ಲೇ ಕೊಟ್ಬಿಟ್ಟು ಅಂದ್ರೆ ಸೋದಿಸ್ಕತ್ತೀವಿ. ಅದಕ್ಕೆಲ್ಲ ಅದೇನೇನೋ ವ್ಯವಸ್ಥೆ ಮಾಡ್ಕೊಂಡವನೆ. ಅದೆಲ್ಲ ಏನೇನು ವ್ಯವಸ್ಥೆ ಮಾಡ್ಕೊಂಡಿದ್ಯಪ್ಪ? ಸರ್ ಡ್ರಮ್ನಲ್ಲಿ ಅಂದರೆ ಒಂದು ಸರ್ಕಲ್ ಥರ ರಾಡ್ಗಳಲ್ಲಿ ವೆಲ್ಡ್ ಮಾಡಿಸ್ಕೊಬಿಟ್ಟು ಆ ಡ್ರಮ್ ಹಿಡಿಯುವಷ್ಟು ರೌಂಡಕ್ಕೆ ಶೇಪ್ ಮಾಡ್ಕೊಂಡಿದ್ವಿ ಕಬ್ಬಿಣದಲ್ಲಿ. ಅದಕ್ಕೆ ಸೀರೆ ಬಟ್ಟೆನ ಹೊಲಿಸ್ಬಿಟ್ಟು ಬಟ್ಟೆ ಹಾಕ್ಬಿಟ್ಟು ಅದನ್ನು ಡ್ರಮ್ ಒಳಗೆ ಹಾಕಿದ್ರೆ ಅದೆಲ್ಲ ಒಳಗಡೆ ಸೋದಿಸ್ಕೊತದೆ. ಡ್ರಿಪ್ ಇದ್ರ ಪೈಪ್ನ ಒಳಗಡೆ ಹಾಕಿದ್ರೆ ಎಲ್ಲ ಕ್ಲೀನಾಗಿ ಎಳ್ಕೊತದೆ ಸರ್. ಅದೇನು ಸಮಸ್ಯೆ ಏನು ಆಯ್ಕಿಲ್ಲ. ಕೈಲಿ ಉಯ್ತಿದ್ವಿ ಮೊದಲು, ಈಗ ಹಂಗೇನು ಮಾಡಲ್ಲ ಸರ್. ಗೋಕು ಕೃಪಾಮೃತ, ಇದು ದಶಪರ್ಣಿ ಅಂದ್ಬಿಟ್ಟು ಒಂದು 10 ಥರದ ಆಡುಕುರಿ ಮೇದರ ಸೊಪ್ಪುಗಳು ಬರ್ತದಲ್ಲ ಸರ್. ಯಾವುದು? ಯಕ್ಕ, ಪಾರ್ಥೇನಿಯಾ, ಬೇವು, ವಂಗೆ, ಆಡುಕುರಿ ಮೇದರ್ದು ಒಂದು 10 ಸುಮಾರು ಥರ ಒಂದು 10 ಥರ ತಗೊಂಡು ಅದನ್ನ ಚೆನ್ನಾಗಿ ಕೊಳಸು. ಅದನ್ನೂ ಅದೇ ಥರ ಎಳ್ಸೋದು ಸರ್. ಅದನ್ನು ಡ್ರಮ್ ಒಳಗೆ ಹಾಕಿ ಎಳಿಸ್ತೀವಿ ಸರ್. ಅದನ್ನು ಗಂಜಲಾನು ಹಾಕ್ತೀರಾ? ಗಂಜಲಾನು ಹಾಕ್ತೀವಿ ಸರ್. ಅಂದ್ರೆ ಜೀವಾಮೃತಕ್ಕೆ ನಮ್ಮ ಚಿಗಾಪುರವು 2 ನಾಟಿ ಹಸುಗಳೈತೆ, ಅಲ್ಲಿ ತಗೋತೀವಿ. ಇದ್ರನ್ನು ತಪ್ಪೆ ಇದೇನು ವೇಸ್ಟ್ ಮಾಡಲ್ಲ, ಅದನ್ನೂ ಕೊಳಸೆ ಕೊಡ್ತೀವಿ. ಈ ವರ್ಷ ನಮ್ಮ ಭೂಮಿಗೆ 9 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರ ಹಾಕಿದ್ದೀವಿ ಸರ್. ಈಗ ಅದು ಅದರೊಂದು 2 ಟ್ರ್ಯಾಕ್ಟರ್ ನಮ್ಮದು, ಇನ್ನು 8-9 ಎಲ್ಲ ಕೊಂಡಿರೋದೆ ಕೊಂಡು ಹಾಕ್ತೀವಿ. ಟ್ರೆಂಚ್ ಸೋಸ್ತಾ ಇರ್ತೀರಾ ಯಾವಾಗಲೂ? ಹ್ಞೂ ಸರ್, ಸೋಸ್ತೀವಿ. ವರ್ಷಕ್ಕೆ 2 ಸಲ. ಮುಂಗಾರು ಮಳೆ ಬೀಳ್ಬೇಕಾದ್ರೆ ನಮ್ಗೆ ಹಿಂಗಾರ ಎಲ್ಲ ಈಗಲೆಲ್ಲ ಜಾಸ್ತಿ ಮಳೆ ಆಗೋದು. ಈಗೆಲ್ಲ ಸೋಸಿದ್ವಿ, ವರ್ಷ ಮಳೆ ಇಲ್ಲ. ಮಾಡೋದು ಮಾಡಲೇಬೇಕಲ್ವಾ, ಮಳೆ ಬರ್ತದೆ ಬಡಿಕಿಲ್ಲ ಅಂತ ಮುಂದೆ ಹೆಂಗೆ ಗೊತ್ತಾಗತ್ತೆ. ಮಾಡೋ ಕೆಲಸ ಮಾಡಬೇಕು. ಈಗ ಗಿಡ ನೆಟ್ರಲ್ಲ, ನೆಟ್ ಮೇಲೆ ಏನೇನು ಕೆಲಸ ಮಾಡ್ತೀರಿ ಹೇಳಿ? ನೆಡ್ಬೇಕಾದ್ರೆ ಏನು 1.5 ಅಡಿ 2 ಅಡಿ ಅಷ್ಟ ಒಂದು ಗುಂಡಿ ತಕೊಂಡಿದ್ವಿ. ಅದಕ್ಕೆ ಒಂದಷ್ಟು ಗೊಬ್ಬರ ಹಾಕಿದ್ವಿ. ಗೊಬ್ಬರ ಹಾಕಿ ಸಸಿಗಳು ನೆಟ್ವಿ. ಯಾವುದು ಅಡಿಕೆ ಗಿಡವ ನಾನು ಹೇಳ್ತಾ ಇರೋದು. ಅಲ್ಲ, ನಾನು ಕಾಳುಮೆಣಸಿನ ಕೇಳ್ತಾ ಇದ್ದೀನಿ. ಆ ಕಾಳುಮೆಣಸು ಮಾಮೂಲಿ ಇದು ಯಾವಾಗ ಸಿಲ್ವರ್ ಗಿಡ ಒಂದು ಗಾತ್ರಕ್ಕೆ ಬಂತು ನೋಡಿ, ಅದು ತಡೀತದೆ ಹಬ್ಬದ್ರೆ ಅನ್ನೋ ಮಟ್ಟಕ್ಕೆ. ಅವಾಗ ಮಾಮೂಲಿ ಅದನ್ನ ಸ್ವಲ್ಪ ಗುಂಡಿ ಮಾಡಿ ಮೇಲೆ ನೆಟ್ಟಿ ಸ್ವಲ್ಪ ಗೊಬ್ಬರ ಹಾಕಿ ಸ್ವಲ್ಪ ನೀವು ಹೇಳಿದ್ರಲ್ಲ ತಪ್ಪೆ ಗಂಜಲನ್ನ ದನ ಕೈಲುಯ್ತಿದ್ವು. ಅವಾಗ ಕೈಲಿ ಒಂದೊಂದಿಷ್ಟು ಅಂತ ಹೇಳಿ ಬಕೆಟಲ್ಲಿ ಊದಿ ಬೆಳೆಸ್ಕೊಂಡು ಆಮೇಲೆ ಈ ಡ್ರಿಪ್ಪಲ್ಲಿ ಕೊಡೋಕ್ಕೆ ಶುರು ಮಾಡಿದ್ವಿ. ಅಲ್ಲ, ಈಗ ಅದರ ಬೆಳವಣಿಗೆ ಎಲ್ಲ ಯಾವ ಥರ ಇರುತ್ತಪ್ಪ ಸರ್? ಅದನ್ನು ಅದೇ ಬೆಳವಣಿಗೆ ಶುರುವಾಯ್ತಲ್ಲ, ಕಟ್ಟಾಕಬೇಕು ಸರ್. ಮುಖ್ಯವಾಗಿ ಕಟ್ಟೆ ಮುಖ್ಯ. ಅದಕ್ಕೆ ಒಂದೊಂದು ಅಡಿಗೆಲ್ಲ ಕಟ್ಟಾಕೊಂಡಿದ್ದೀವಿ. ಆಮೇಲೆ ಯಾವುದ್ರಲ್ಲಿ ಕಟ್ಟಿದ್ದೀರಿ ಹೇಳಿ? ಕಟ್ಟು ಅಂದರೆ ಫಸ್ಟು ಸೀರೆ, ಪ್ಲಾಸ್ಟಿಕ್ ಸೀರೆ ಇರ್ತಲ್ಲ ಅದ್ರಲ್ಲಿ ಹರ್ಕೊಂಡು ಕಟ್ತಿದ್ವಿ. ಹಳೆ ಸೀರೆಗಳಲ್ಲಿ ಮನೇಲಿ ಇಸ್ಕೊಂಡು ಕಟ್ತಿದ್ವಿ. ಆಮೇಲೆ ನಮ್ಮ ಚಿಕ್ಕಪ್ಪ ಅವ್ರದ್ದೇ ಒಂದು ಪ್ಯಾಂಟ್ ಹೊಲಿಯೋದು ಬಟ್ಟೆ ಅಂಗಡಿ ಐತೆ. ಆ ನೈಟ್ ಪ್ಯಾಂಟ್ಗಳಂತಲ್ಲ, ಅದು ಎಲಾಸ್ಟಿಕ್ ಥರ ಬಟ್ಟೆ. ಆ ಬಟ್ಟೆ ತಗೊಂಡು ಕಟ್ಟಿಗೆ ಶುರು ಮಾಡಿದ್ವಿ ಸರ್. ಅದು ಕಿಳಿಕೂ ಇಲ್ಲ. ಆಮೇಲೆ ಇದನ್ನು ಪಾಲಿಸ್ಟರ್ ಅಂದರೆ ಬಿಸಿಲಲ್ಲಿ ಒಣಗೋದ್ಮೇಲೆ ಕಟ್ಟಾಗ್ಬಿಡ್ತದೆ. ಮತ್ತು ಗೆದ್ಲು ತಿನ್ನೋ ಸಮಸ್ಯೆ ಇರ್ತದೆ. ಇದಾದರೆ ಗೆದ್ಲು ತಿನ್ನಿಕ್ಕಿಲ್ಲ. ತಿನ್ನೋ ಸ್ವಲ್ಪ ಲೂಸ್ ಹಾಕಟ್ರು ಮರ ಅಳ್ದಂಗೆ ಅದು ಎಲಾಸ್ಟಿಕ್ ಥರ ಇಕ್ತಾ ಇರ್ತದೆ. 1 ವರ್ಷಕ್ಕೊಂದ್ಸಲಿ ಈಗಿರೋ ಕಟ್ಗಳನ್ನ 1 ವರ್ಷಕ್ಕೊಂದ್ಸಲಿ ಅದನ್ನು ಲೂಸ್ ಮಾಡ್ಕೊತೀವಿ. ಹಂಗೆ ಕಟ್ಟಿಗೆ ಶುರು 3 ಅಡಿಗೆ ಒಂದೊಂದ್ಸಲಿ ಸುಳಿ ಜಿಗಿಡ್ತಿದ್ವಿ, ಮೆಣಸಿನ ಗಿಡ ಸುಳಿಗಳನ್ನ. ಸುಳಿ ಜಿಗಿಟ್ರೆ 1, 2, 3 ಕೆಳಗೆ ಬರ್ತದಲ್ಲ, ಬುಷಿಯಾಗಿ ಚೆನ್ನಾಗಿ ಹರಡ್ತದೆ ಸರ್. ಅದು ಮರ ಇಟ್ಕೊಂಡು ಹರ್ತದೆ. ಕಟ್ಟಾಕೋದು ಮುಖ್ಯ ಸರ್. ಗೆದ್ಲತ್ತದಂಗೆ ನೋಡ್ಕೋಬೇಕು. ಗೆದ್ಲತ್ತದ್ರೆ ಈಗ ನಾವೇನೋ ಈ ಪ್ಲಾಸ್ಟಿಕ್ ಬಟ್ಟೆ ಆ ಥರದಲ್ಲಿ ಕಟ್ಕೋತೀವಿ, ಕಾಯಿ ಇದ್ರಲ್ಲಿ ಕಟ್ತಾರಲ್ಲ ನಾರಲ್ಲಿ. ಅದು ಆದರೆ ಗೆದ್ಲೇನಾರ ಮೇದ್ರೆ ಮೇಲಿಂದಲೂ ಮೆಣಸಿನ ಗಿಡನೇ ಊರ್ಕೊಂಡು ಬಿದ್ದು ಸತ್ತೈತೆ ಸರ್. ಅದು ಗೆದ್ಲು ಒಂದು ಸಮಸ್ಯೆನೇ ಮೆಣಸಿನ ಗಿಡಕ್ಕೆ. ಏನು ಮಾಡ್ತೀರಿ ಗೆದ್ಲ ತೊಟ್ಟಿ ಮಾಡೋಕ್ಕೆ? ಒಂದೊಂದು ಏನೋ ಅಂತ ಇದೇನಿಲ್ಲ ಸರ್. ಅಕಸ್ಮಾತ್ ಕಂಡದಕ್ಕೆ ಸ್ವಲ್ಪ ಸಾವಯವದಲ್ಲಿ ಬೆಳೆದ್ರು ಒಂಚೂರು DDT ಅಂದರೆ ಇರುವೆ ಗೂಡುಗಳು ಬರ್ತವೆ, ಅದಕ್ಕೆ ಇದಕ್ಕೆ ಸ್ವಲ್ಪ DDT ಹಾಕ್ತೀವಿ ಸರ್. ಹೌದಾ? ಈ ಸಲ ಸುಣ್ಣ ಹಾಕ್ಬೇಕು ಅಂತ ಅನ್ಕೊಂಡಿದ್ವಿ. ಸುಣ್ಣ ಹಾಕ್ತೀವಿ ಸರ್ ಈ ಸಲ. ಆಯಿತು. ಈಗ ಕಟ್ಕೊಂಡು ಹೋಗ್ತಿರಲ್ಲ, ಈಗ ಅದು ಫಸಲಿಗೆ ಶುರುವಾಗೋದು ಯಾವ ವರ್ಷಕ್ಕೆ ಸರ್? ನಾವು ನೆಟ್ ಮೇಲೆ 9 ತಿಂಗಳಿಗೆ ಮೆಣಸು, ಅದು ಸಣ್ಣ ಗೊನೆಗಳಂದರೆ ಮೆಣಸು ನೋಡಿ ಗಿಡ ನೋಡಿದ್ವಿ. ಈ ಥರ ಹೂ ಬಿಡ್ತದೆ, ಈ ಥರ ಕಾಯಿ ಬಿಡ್ತದೆ ಅನ್ನೋ ಅನುಭವನೇ ಇಲ್ಲ ನಮಗೆ. ಮೆಣಸು ನೆಟ್ಟಿಗೆ ಶುರು ಮಾಡಿದ್ಮೇಲೆ 9 ತಿಂಗಳಿಗೆ ಕಾಣ್ತು. ಅಂದರೆ ತುಂಬ ಚೆನ್ನಾಗಿತ್ತು ಗಿಡ. 9 ತಿಂಗಳಿಗೆ ಕಾಣ್ತು. ಮೊದಲನೇ ವರ್ಷ 1 kg ಅಷ್ಟೇನು ಸಿಕ್ಕಿತ್ತೇನೋ. 2ನೇ ವರ್ಷ ಒಂದು 4-5 kg ಸಿಕ್ತು. 3ನೇ ವರ್ಷನೇ 100 kg ಸಿಕ್ತು. ಹೋದ ವರ್ಷ ಅಂದರೆ 4ನೇ ವರ್ಷ 400 kg ಸಿಕ್ತು. ಯಾವಾಗ ಹೂ ಬರ್ತದೆ? ಮೇಗೆ ಬರ್ತದೆ ಸರ್, ಹೆಚ್ಚು ಕಮ್ಮಿ ಮೇ ಜೂನ್ಗೆ ಬಂದ್ಬಿಡುತ್ತೆ ಹೂ.
ಸ್ವಾಮಿಗಳು ಹೇಳ್ತಾರೆ. ಸರ್ ಮೇ ಜೂನ್ಗೆ ಹೂ ಬರುತ್ತೆ. ಅದು ಹಾಂ ಹೂ ಬಂದಮೇಲೆ ಅದು ಮಾಮೂಲಿ ಅದು ಹೂ ಅಂತ ಅಂದರೆ ಒಂದು ರೀತಿ ಸಣ್ಣ ಕಡ್ಡಿ ಹಂಗೆ ದಾರ್ದಂಗೆ ಬರುತ್ತೆ ಸರ್. ಅದು ಹಂಗಂಗೆ ನಿಧಾನವಾಗಿ ಕಾಳುಗಡ್ತಾ ಹೋಯ್ತದೆ. ಅಂದರೆ ಇವತ್ತು ಹೂ ಬಿಟ್ಟದ್ದು 8 ರಿಂದ 9 ತಿಂಗಳಿಗೆ ಅದು ಫಸಲು ಬರುತ್ತೆ ಸರ್. ಹಾಂ ಒಂದು ವರ್ಷಕ್ಕೆ ಒಂದೇ ಒಂದು ಫಸಲು ಬರೋದು ಅದು. ಆವಾಗ ನಾವು ಕೊಯ್ಲು ಮಾಡ್ಕೊಳ್ಳೋದು. ನೀವು ಕುಯ್ಲು ಮಾಡೋ ತಿಂಗಳು ಯಾವುದು? ಕೊಯ್ಲು ಮಾಡೋದು ಇವಾಗ ಡಿಸೆಂಬರ್ಗೆ ಸರ್. ಡಿಸೆಂಬರಿಂದ ಜನವರಿವರೆಗೆ. ಹೌದಾ? ಡಿಸೆಂಬರಿಂದ ಜನವರಿವರೆಗೆ ಕೊಯ್ಲು ಮಾಡ್ತೀವಿ. ಹಾಂ. ಈಗ ಪ್ರತಿ ವರ್ಷ ಅದಕ್ಕೆ ಏನು ಗೊಬ್ಬರ, ಏನು ಪೋಷಕಾಂಶ ಕೊಡ್ತೀರಿ, ಹೇಗೆ ಲೆಕ್ಕ? ವರ್ಷಕ್ಕೆ ಒಂದ್ಸಲಿ ಗೊಬ್ಬರ, ತಿಪ್ಪೆ ಗೊಬ್ಬರ ಹಾಕ್ತೀವಿ ಸರ್. ಅಂದರೆ ಬೊಡ್ಡೆಗೆ ಬಡ್ಡೆಗೆ ಹಾಕ್ತೀವಿ. ಅಂದರೆ ಗುಳಿ ಕೆರೆಯೋದೇ ಆಗಲಿ, ಯಾಕಾಸಿ ಲಗಿಯೋದೇ ಆಗಲಿ, ಭೂಮಿ ಉಳೋದೇ ಆಗಲಿ ಏನು ಮಾಡಬಾರ್ದು ಸರ್ ಮೆಣಸಿನ ಗಿಡಕ್ಕೆ. ವೇಣುಗೋಪಾಲ್ ಸರ್ ಅಂದ್ಬಿಟ್ಟು ಅವ್ರದ್ದು ಹೆಚ್ಚು ಕಮ್ಮಿ ಮೆಣಸು ಬೆಳಿಬೇಕಾದ್ರೆ ಅವ್ರದ್ದೇ ಹೆಚ್ಚಿಗೆ ವಿಡಿಯೋ ನೋಡಿ ಮಾಡಿರೋದು. ಅವ್ರು ಹೇಳ್ತಾರೆ, ಗುದ್ಲಿ ಯಾಕಾಸಿ ಕಂಡ್ರೆ ಮೆಣಸಿನ ಗಿಡಕ್ಕೆ ಹಾರ್ಟ್ ಅಟ್ಯಾಕ್ ಆದಂಗಂತೆ ಸರ್. ಅವು ಯಾವನು ಬಳಸಬಾರ್ದು. ಕಳೆ ಇದ್ರೆ ಕೈಲಿ ಕಿತ್ತಾಕ್ಬೇಕು, ಬೇರೆ ಕಳೆ ಬ್ರಷ್ ಕಟ್ರ್ ಐತೆ ಬ್ರಷ್ ಕಟ್ರಲ್ಲಿ ಹೊಡ್ಕೋಬೇಕು. ಗೊಬ್ಬರ ಏನಾದ್ರು ಮೇಲ್ ಹಾಕದೆ ಸರ್, ಗುಳಿ ಕಿತ್ತಾಕಿಕ್ಕೆಲ್ಲ ನಾವು. ಆಮೇಲೆ 2 ಸಲ ಟ್ರೈಕೋಡರ್ಮಾ ಸುಡೋಮನಸ್ 2 ಸಲ ಕೊಡ್ತೀವಿ ವರ್ಷಕ್ಕೆ. ಕೊಡ್ತೀರಾ? ಅದೇ ಡ್ರಿಪ್ಪಲ್ಲಿ ಕೊಡ್ತೀವಿ. ಡ್ರಿಪ್ಪಲ್ಲೇ ಕೊಡ್ತೀವಿ ಸರ್. ಫಸ್ಟು ಪೌಡ್ರು ಬತ್ತಿತ್ತು, ಅದನ್ನ ತಿಪ್ಪೆ ಗೊಬ್ಬರ ಜೊತೆ ಕಲ್ಸ್ಕೊಂಡು ಹಾಕ್ತಿದ್ವಿ. ಈಗ ಹಂಗೆ ಮಾಡಿಕಲ್ಲ ಸರ್, ಲಿಕ್ವಿಡ್ನ ತಂದ್ಬಿಟ್ಟು ಇದರಲ್ಲಿ ಎಳಿಸ್ಬಿಡ್ತೀವಿ ಸರ್. ಡ್ರಿಪ್ಪಲ್ಲಿ ಹಾಕ್ತೀವಿ. ಡ್ರಿಪ್ಪಲ್ಲಿ ಕೊಟ್ಬಿಡ್ತೀವಿ. ವರ್ಷದಲ್ಲಿ 2 ಸರಿ? 2 ಸಲ ಕೊಡ್ತೀವಿ ಸರ್. ಯಾವಾಗ? ಈಗ ಜೂನಲ್ಲಿ ಒಂದ್ಸಲ ಕೊಡ್ತೀವಿ ಸರ್, ನವಂಬರ್ಗೆ ಒಂದ್ಸಲ. ಆಮೇಲೆ ಇನ್ನೇನಿಲ್ವಾ? ಅಷ್ಟು ಕೊಟ್ಟರೆ ಸಾಕು? ಅಂದರೆ ನೀರು ಕೊಡ್ತೀವಿ ಸರ್, ವಾರದಲ್ಲಿ 2 ದಿನ 3 ದಿನ ವಾತಾವರಣ ಹೆಂಗಿರ್ತದೆ ಅದ್ರ ಮೇಲೆ ನೀರು ಕೊಡ್ತೀವಿ. ವರ್ಷಕ್ಕೆ ಒಂದ್ಸಲಿ ಮರ ಸಾರ್ತೀವಿ. ಮಾರ್ಚ್ ಏಪ್ರಿಲ್ನಲ್ಲಿ ಮರಗಳನ್ನ ನೆರಳಕ್ಕೆ ಕಮ್ಮಿ ಮಾಡ್ತೀವಿ. ಈಗ ಇರೋ ನೆರಳೆಲ್ಲ ಕಮ್ಮಿ ಮಾಡ್ತೀವಿ. ಈಗ ಡಿಸೆಂಬರಲ್ಲಿ ಶುರುವಾದರೆ ಈಗ ಮಲೆನಾಡಲ್ಲಿ ಒಂದೇ ಸಲ ಕುಯ್ಲು ಮಾಡಿಕಲ್ಲ. ಈಗ ಅವರು 20% ಹಣ್ಣು ಆಯ್ತಿದ್ದಂಗೆ ಗಿಡದಲ್ಲಿ ಇರೋ ಪೂರ್ತಿ ಕೂತಾಕ್ಬಿಡ್ತಾರೆ ಮಲೆನಾಡಲ್ಲಿ. ನಾವು ಹಂಗೆ ಮಾಡಿಕಲ್ಲ. ಒಂದು ಮರ ಕುಯ್ಲು ಮಾಡ್ಬೇಕಾದ್ರೆ 3 ಸಲ ಮಾಡ್ತೀವಿ ಸರ್. ಒಂದು 20 ದಿನ 15-20 ದಿನಕ್ಕೆ ಅದು ಹೆಂಗೆ ಹಣ್ಣಾಗಿರ್ತದೆ ಅದು ನೋಡ್ಕೊಂಡು ಕುಯ್ಲು ಮಾಡ್ತೀವಿ ಸರ್. ಏನು ಸಿಂಪರಣೆ ಮಾಡಲ್ವೇ ಮೆಣಸಿನ ಬಳ್ಳಿಗೆ? ಏನು ಮಾಡಲ್ಲ ಸರ್. ಅವ್ರು ಹೇಳ್ತಾರೆ, ಒಂದು ಜೂನ್ ಜುಲೈನಲ್ಲಿ ಮಳೆ ಬೀಳದೆ ಹೋದ್ರೆ ತಿಳಿ ನೀರನ್ನೇ ಆದರೂ ಗಿಡಕ್ಕೆ ಸ್ಪ್ರೇ ಮಾಡಿರಿ ಅಂತಾರೆ. ನಾವೇನು ಮಾಡಿಲ್ಲ ಅದ. ಮಾಮೂಲಿ ಹೆಂಗೆ ನಮ್ಮ ಅದೇನೋ ಎಡ್ನಾರಂಭ ಗೊಬ್ಬರದಲ್ಲಿ ಅಂದಂಗೆ ನಾವು ಏನೆಂದರೆ ಏನೂ ಇಲ್ಲ, ಅದೇ ಚೆನ್ನಾಗೇ ಹೋಗ್ಬಿಡ್ತು, ಚೆನ್ನಾಗೇ ಕಾಯ್ಬಿಡ್ತು, ಗಿಡ ಹೊರ್ನಾರ್ದಂಗೆ ಬಿಟ್ಟದೆ. ಅದ ಬೇಕಾದ್ರೆ ಆಮೇಲೆ ತೋರಿಸ್ತೀವಿ ನಿಮಗೆ. ಆ ಥರ ಅದೇ ಅವು ಏನು ಮಾಡಿಲ್ಲ ನಾವು. ಏನಪ್ಪ ಅಂದರೆ ಆ ಭೂಮಿ ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೊಂಡೀವಿ. ಅದಕ್ಕೇನು ರಾಸಾಯನಿಕ ಬಳಸಿಲ್ಲ, ಇಲ್ಲ ಒಂದು ಕೆಮಿಕಲ್ ಯಾವುದನ್ನು ಅದೇ ಮೆನ್ಯೂರ್ ಗೊಬ್ಬರನೇ ಯಾವ ರಾಸಾಯನ ಏನಂದ್ರೂ ಏನೂ ಬಳಸಿಲ್ಲ. ಸಾವಯವ ಮಾಡೀವಿ. ಅಷ್ಟನ್ನು ಮಾತ್ರ ಕೊಡ್ತೀವಿ. ಕೆಳಗೆ ಬಂದರೆ ಹೇಳ್ದಂಗೆ ಮೇಲ್ಮೇಲೆ ಕಿತ್ತಾಕ್ತೀವಿ. ದೂರದಲ್ಲಿರೋದನ್ನು ಬ್ರಷ್ ಕಟ್ ಹೊಡಿತೀವಿ. ಗುಳಿತ ಮಾತ್ರ ಕೈಲಾದಾಕ್ತೀವಿ ಆ ಗೊಬ್ಬರದ ಮೇಲಿರೋದ. ಅದು ನಿಧಾನವಾಗಿ ಮಳೆ ಇದು ಬಿಸಿಲು ಇದಕ್ಕೆ ಅದೇ ಕರಗಿ ಭೂಮಿಗೆ ಸೇರ್ಕೊಂಡಿರ್ತದೆ. ಅದು ನಾವೇನು ಬಗದೇನು ಭೂಮಿಗೆ ಹಾಕ್ಬೇಕಾಗಿಲ್ಲ, ಅದೇ ಗೊಬ್ಬರ ಭೂಮಿ ತಾಗಿ ಸೇರ್ಕೊಂಡಿರ್ತದೆ. ಹಂಗೆ ಅದು. ಮಂಜುನಾಥ್ ಅವರೇ, ಗಿಡಗಳಿಗೆ ಏನೋ ಸಿಂಪರಣೆ ಅಗತ್ಯ ಇಲ್ಲ ಅಂತ ಅನಿಸ್ತಾ ಇದೆ ತಮಗೆ? ಸರ್ ಏನು ಅಲ್ಲಿ ಬೋರ್ಡ್ ಹೊಡಿತಾರೆ ಮಲೆನಾಡಲ್ಲಿ. ನಾವು ಯಾವ ಬೋರ್ಡೋ ಗೀರ್ಡೋ ಏನು ಹೊಡೆದಿಲ್ಲ ಸರ್. ನಾವು ಇದುವರೆಗೂ ಯಾವ ಸ್ಪ್ರೇನೇ ಕೊಟ್ಟಿಲ್ಲ. ಬಳ್ಳಿಗಳು ಆರೋಗ್ಯವಾಗಿದೆ ಸರ್. ಈ ಕಾಳುಮೆಣಸು ಸತ್ತೋಗ್ತದೆ, ಬಳ್ಳಿ ಒಣಗೋಯ್ತದೆ, ಅಂದ್ರೆ ಒಂದು ಗಿಡ ಮಾತ್ರ ಸರ್ ಅದು ಡ್ರಿಪ್ ಮಾಡಿದ್ವಲ್ಲ, ಪೈಪ್ ಕಿತ್ಕೊಬಿಟ್ಟು ನೋಡ್ಕೊಂಡಿರ್ಲಿಲ್ಲ. ಒಂದು 3-4 ದಿನ ಅದು ಡೈರೆಕ್ಟ್ ಆಗ್ಬಿಟ್ಟಿತ್ತು ಪೈಪು. ಕಂಟ್ರೋಲ್ ಎಕ್ಸ್ಟ್ರಾ ಪೈಪ್ ಹಾಕ್ಬಿದ ಕಂಟ್ರೋಲ್ ಇಲ್ದೇನೆ ಅದೊಂದು ಗಿಡ ಸಾಯ್ತು ನಮ್ಮ ಭೂಮಿಲಿ. ಅದು ಬಿಟ್ರೆ ಇನ್ಯಾವುದೋ ಸತ್ತಿರೋ ಇದಿಲ್ಲ ಸರ್. ಮಿಲಿಬಗ್ ಅಂದ್ಬಿಟ್ಟು ಬಿಳಿ ಉಣ್ಣೆಗಳು ಬರ್ತದೆ. ಅದೆಲ್ಲ ಒಂದು ಕಾಂಡದಲ್ಲಿ ಎಲ್ಲೋ ಕುತ್ಕೊಂಡಾಗ ಅದರಿಂದ ಮೇಲ್ಗಡೆದು ಮಾತ್ರ ಎಲ್ಲೋ ಇದುವರೆಗೆ ಒಂದು 5 ವರ್ಷ ಆಗೈತೆ. ಒಂದು 10 ಹಂಪು ಸತ್ತಿರ್ಬೋದು. ಅದು ಬಿಟ್ರೆ ಇನ್ಯಾವುದೇ ರೀತಿ ಸಮಸ್ಯೆ ಇಲ್ಲ ಸರ್. ಸತ್ತಾಗ ಏನು ಮಾಡ್ತೀರಿ? ಸತ್ತಾಗ ಇನ್ನೇನೋ ಸಾಯ್ತು ಅಷ್ಟೇ ಸರ್. ಇನ್ನೇನೋ ಏನು ಅದಕ್ಕೆ ವಿಶೇಷವಾಗಿ ಇನ್ಯಾವುದೇ ಕೆಮಿಕಲ್ ತಂದು ಹಾಕೋದು ಆ ಥರದ್ದೇನೋ ಮಾಡಿಕಿಲ್ಲ ಸರ್. ಓಕೆ. ಅಲ್ಲ, ಅದನ್ನ ತೆಗೆದುಬಿಟ್ಟು ಮತ್ತೆ ಅದೇ ಜಾಗಕ್ಕೆ ಬೇರೆ ಹಂಬ ಹಾಕಂತೀರ? ಒಂದು ಗಿಡಕ್ಕೆ ಮಾತ್ರ ಸರ್ ಹಂಬ ಹಾಕಿದ್ದೀವಿ. ಅದೊಂದು ಗಿಡ ಸತ್ತೈತೆ, ಅಲ್ಲಿ ಗಂಬ ಹಾಕಿದ್ದೀವಿ. ಅಂಬು ಸತ್ತದ್ದು ಸುಧಾ ಅದು ತಿರ್ಗಾ ಗೆಡ್ಡೆ ಚಿಗುರ್ಕೊಂಡು ಫಲ ಬಿಡ್ತೈತೆ ಸರ್. 1-2 ಗಿಡಗಳು ಆ ಥರನೂ ಆಗೈತೆ. ಪೂರ್ತಿ ಗೆಡ್ಡೆ ಸಹಿತ ಯಾವುದು ಪೂರ್ತಿ ಸತ್ತೈತೆ ಅಂತ ಏನಿಲ್ಲ ಸರ್. ಸ್ವಾಮಿಗಳೇ, ಕಟಾವು ಹೆಂಗೆ? ಕಟಾವು ಅಂತಂದರೆ ಅದು ಇವನು ಹೇಳ್ದ 3 ಸಲ ಅಂತ ಅಂದರೆ ಕಾಯಿ ಬಂದಂಗೆ ಈಗೀಗ ನಮ್ಗೆ ಗೊತ್ತಾಯ್ತದೆ ಹೋದ ವರ್ಷದಿಂದ. ಅದು ಕೆಲವು ಹಣ್ಣಿನ ಗುಣಗಳು ಕಾಣಿಸ್ತದೆ ಅದರಲ್ಲಿ. ಕೆಂಪಾಗೋದು, ಒಂದು ರೀತಿ ಕಲ್ಲರು, ದುಂಡು, ಅವು ಆರಿಸಿ 3 ಸಲ ಕಟಾವು ಮಾಡ್ತೀವಿ. ಅಂದರೆ ಒಂದು ಗೊನೆ ಪೂರ್ತಿ ಒಂದು ಗೊನೆ ಒಂದೇ ಸಲ ಮಾಡೋದು. ಒಂದು ಗೊನೆ ಒಂದೇ ಸಲ ಬರೋದದು. ಆ ಗೊನೆಗೆ ಒಂದೊಂದು
ಹಿಂದೆ ಮುಂದೆ ಬಿಟ್ಟಿರ್ತೆ ನೋಡಿ, ಅವನ ಹಿಂದೆ ಮುಂದೆ ನೋಡಿ ಗೊನೆ ಮಾತ್ರ ಕಿತ್ಕೊಳ್ಳೋದು. ಈ ಮಲೆನಾಡಲ್ಲೆಲ್ಲ ಬಿದಿರನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ, ಆ ಕಡೆ ಈ ಕಡೆ ಕಾಲು ಹಾಕೊಂಡು ಗಿಡಕ್ಕೆ ಏನು ತೊಂದರೆ ಆಗದಂಗೆ ಕಿತ್ಕೊಂತಾರೆ. ನೀವೇನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಸರ್ ಅದೇ ಟೆಕ್ನಿಕಲಿ ಸರ್ ಏಣಿ ಮಾಡಿರೋದು. ಈ ಇಷ್ಟು ಗಾತ್ರ ಒಂದು ಬೊಂಬನ್ ತರನೇ ಒಂದು ಪೋಲ್, ಅದು ಅಲ್ಯೂಮಿನಿಯಂ ಪೋಲು, ಅದಕ್ಕೆ ಮೆಟ್ಲುಗಳು ಮಾಡೋಣ, ಅದು ಪ್ಲಾಸ್ಟಿಕ್ ಮೆಟ್ಲುಗಳು. ಅದು 20 ಅಡಿ, ಇವತ್ತೆಲ್ಲ 10 kgನೂ ಇಲ್ಲ, ಅಷ್ಟು ವೆಯ್ಟ್ ಲೆಸ್ ಅದು. ಆ ಥರ ಮಾಡವ್ರೆ. ಅದನ್ನೇ ಬೇಕಾದ್ರೆ ಒಂದಕ್ಕೊಂದು ಆಡಕ್ಕಂದ್ರೆ 30 ಅಡಿ ಉದ್ದಕ್ಕೆ ಬೇಕಾದ್ರೆ ಅಂತನ್ನ ಕಾಲರ್ ಕೊಟ್ಟವನೆ, ಹಾಕೊಂಡು ಎಷ್ಟು ಬೇಕೋ ಅಷ್ಟು ಉದ್ದ ಮಾಡ್ಕೊಳ್ಳೋದು. ಅದಕ್ಕಿಂತ ಇದು ಸುಲಭ. ಮಲೆನಾಡಲ್ಲಿ ಬೊಂಬ ಹೊತ್ಕೊಂಡು ತಿರ್ಗಾಡೋದು ಕಷ್ಟ, ಅದು ಬಿಸಿಲು ಮಳೆ ಹಾಗೆಲ್ಲ ಹೋಗೋದು ಮಾಡೋದು ಎಲ್ಲ ಇರ್ತದೆ. ಇದು ಏನಿಲ್ಲ, ಇದು ಸ್ಟೀಲು, ಮೇಲೂ ಹಿಂಗೆ ಕಚ್ಕತ್ತದೆ, ಕೆಳಗಡೆನೂ ಗ್ರಿಪ್ ಹಿಂಗೆ ನೆಲಕ್ಕೆ ಕೂರ್ಕತ್ತದೆ, ಸರಾಗೋಗತ್ತಿ ಸರಾಗೋಗಿ ಇಳಿಬೋದು. ಓಕೆ, ಅಂದ್ರೆ ಅದಕ್ಕೆ ಸ್ವಲ್ಪ ತಾಂತ್ರಿಕತೆ ಬೇಕು ಅನ್ಸುತ್ತಲ್ವ ಮಂಜುನಾಥ್ ಅವ್ರೆ? ಅದ್ ಕೆಲಸ ನಾನೇ ಮಾಡೋದು. ಅವ್ರಿಗೆ ಅಂದ್ರೆ ಆ ವಯಸ್ಸಿನಲ್ಲಿ ಏಣಿ ಎತ್ ಕುಯ್ಸೋ ಶಕ್ತಿ ಇಲ್ಲ. ನೀವೇ ಕುಯ್ತೀರಾ? ನಾನೇ, ನಮ್ಮ ಮಾವ ಒಬ್ರು ಬರ್ತಾರೆ, ನಮ್ಮ ಮಾವ ನಾನು ಇಬ್ಬರೇ ಕುಯ್ಯೋದು. ಈಗಲೇ 30 ಅಡಿ 25-30 ಅಡಿ ಏಣಿ ಐತೆ ಸರ್ ನಮ್ಮ ಹತ್ರನೇ. 30 ಅಡಿ ಹಬ್ಬೈತೆ ನಮ್ಮ ಗಿಡನೂ, ಈಗ 30 ಅಡಿ ಹಬ್ಬೈತೆ. ನಾವು ಕುಯ್ಕ ಬರ್ತೀವಿ. ಕುಯ್ಕ ಬಂದದ್ದ ಒಂದೆರಡು ದಿನ ಕೂತದ್ದ ಎಲ್ಲ ಮಾಮೂಲಿ ಮೂಟೆ ಕಟ್ಟಿ ಇಟ್ಕೊಂಡಿರ್ತೀವಿ. ನಮ್ಮ ತಂದೆಯವರೇ ಅದನ್ನ ಬಿಸಿನೀರು ಗಜ್ಜಿ ಒಣಗಾಕ್ಬಿಡ್ತೀವಿ. ಅವತ್ತು ಬೆಳಿಗ್ಗೆನೆ ಶುರು ಮಾಡ್ತೀವಿ ಕೆಲಸನ. ಬಿಸಿನೀರು ಗಜ್ಜಿ ಬಿಸಿಲಿಗೆ ಹಾಕ್ಬಿಟ್ರೆ ಇನ್ನು ನಾಳೆ ಬೆಳಿಗ್ಗೆಗೆ ಅದೆಲ್ಲನೂ ಗೋಣಿ ಚೀಲದ ಮೇಲೆ ಹಾಕಿ ಉಜ್ಜಿಬಿಟ್ರೆ ಕಾಳುಗಳು ಮತ್ತೆ ಕಡ್ಡಿ ಬೇರೆ ಆಗುತ್ತೆ. ಕಡ್ಡಿ ಬೇರೆ ಆದದನ್ನ 3 ದಿನಕ್ಕೆ ಎರಡು ಬಿಸಿಲು, 2.5-3 ಬಿಸಿಲಾದ್ರೆ ಸಾಕು ಸರ್, ಒಣಗೋಗುತ್ತೆ. ಮಾರಾಟ ಆಗುವಂಗೆ ಒಣಗೋಗುತ್ತೆ 3 ಬಿಸಿಲಿಗೆ. ಈ ಹೋದ್ಸಲಿ 400 kg ಆದದನ್ನು ಎಲ್ಲೂ ಹೊರಗಡೆ ತಗೋಗೇನು ಮಾರಲಿಲ್ಲ. ಮನೆ ಹತ್ರನೇ ಬೋರ್ಡ್ ಹಾಕಿದ್ವಿ, ಮನೆ ಹತ್ರನೇ ಎಲ್ಲ ಖಾಲಿ ಆಯ್ತು ಸರ್. ಯಾವ ಮಾರ್ಕೆಟ್ಗೆ ಎಲ್ಗೂ ಹೋಗ್ಲಿಲ್ಲ. ಹೌದಾ? ಪರವಾಗಿಲ್ಲ, ಮನೆ ಮುಂದೆನೇ ಕಾಳು ಮೆಣಸು ಮಾರ್ಬೋದು. ಅಂದರೆ ನಮ್ಮ ಮನೆ ಮುಂದ್ಗಡೆ ರೋಡ್ ಇದೆ ಸರ್. ಆ ರೋಡಲ್ಲೇ ನಾವು ಸುಮ್ಮನೆ ಒಂದು ಸಿಂಪಲಾಗಿ ಬೋರ್ಡ್ ಆಗಿದ್ದು, ಬೋರ್ಡೇನು ಲೆಕ್ಕವೇ ಇಲ್ಲ. ಒಬ್ಬರಿಂದ ಅವ್ರವ್ರಿಗೆ ಎಲ್ಲರಿಗೂ ಮನುಷ್ಯರು ಊರಿಂದ ಊರಿಗೆಲ್ಲ ಪ್ರಚಾರ ಆಗುತ್ತೆ ಸರ್. ಇದು ಬಾಯಿಂದ ಬಾಯಿಗೆ ಪ್ರಚಾರ ಆಗಿ ಎಲ್ಲರೂ 2 kg 3 kg 4 kg ಹಿಂಗೆಲ್ಲ ಬಂದು ಕಾಳು ನೋಡೋದು, ಅದ್ರ ಕಲ್ಲರ್ ನೋಡೋದು, ಅದರ ಕ್ವಾಲಿಟಿ ನೋಡಿ ಎಲ್ಲ ಅವ್ರವರೇ ಬಂದು ತಗೊಂಡೋದ್ರು. ಹಂಗೆ ಏನು ದಾರಕ್ಕೆ ಮಾರಾಟ ಮಾಡಿದ್ರಿ? 600 ರೂಪಾಯಿ ಕಮ್ಮಿ, 5 ಪೈಸೆ ಕಮ್ಮಿನೂ ಕೊಟ್ಟಿಲ್ಲ ನಾವು. ಹೌದಾ? ಈ ವರ್ಷ ಸ್ವಲ್ಪ ಜಾಸ್ತಿನೂ ಆಗುತ್ತೆ, 100 ರೂಪಾಯಿ ಜಾಸ್ತಿನೂ ಆಗದೆ. ಆ ರೇಟ್ಗೆ ಕೊಡ್ತೀವಿ, 700 ಹಂಗೆ ಗ್ಯಾರಂಟಿ ಮಾರ್ತೀವಿ ಅನ್ನೋದು ಧೈರ್ಯ ಅದೇ. ಹೌದಾ? ಹೌದು. 400 kg. 400 kg ಈ ಸರಿ ಎಷ್ಟು ಬರ್ಬೋದು ಅಂತ? 600-700 ಗಂಟೆ ಅನ್ಕೊಂಡಿದ್ದೀವಿ ಸರ್. ಹೌದಾ? ಫಸಲು ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಗಿಡ ದೊಡ್ಡದಾಗಿ ಬೆಳೆದೈತೆ, ಗೊನೆನೂ ಚೆನ್ನಾಗೈತೆ. ಡಾಟ್ ಕಾಳುಗಳು ಕಮ್ಮಿ ಸರ್ ನಮ್ಮ ಇದರಲ್ಲಿ. ಎಲ್ಲ ಗೊನೆ ಅಂದಮೇಲೆ ಎಲ್ಲ ಪೂರ್ತಿ, ಆದ್ರೂ ತುಂಬ ಕಾಳೈತೆ. ಈಗ ನಿಮಗೆ ಒಳ್ಳೆ ಫಸಲು, ಒಳ್ಳೆ ಇಳುವರಿ ಬರ್ತಾ ಇದೆ ನಿಮ್ಮ ತೋಟದಲ್ಲಿ ಅಂತ ಅನಿಸಿದ್ರೆ ಯಾವ ಕಾರಣಕ್ಕಿರ್ಬೋದು ಅಂತ ಅನ್ಸುತ್ತೆ? ಅದೇ ಸಾವಯವನೇ ಕಾರಣ ಸರ್. ಅದರ ನಿರ್ವಹಣೆನೇ ಮುಖ್ಯ. ಅಲ್ಲ, ನಿರ್ವಹಣೆ ಅಂದರೆ ಏನು ಮಾಡ್ತೀರಿ? ಏನಿರುತ್ತೆ ಕೆಲಸಗಳು ಸರ್? ಅದೇ ಗೊಬ್ಬರ ಹಾಕೋದೇ ಆಗಲಿ, ಈ ನೆರಳು ಕಮ್ಮಿ ಮಾಡೋದೇ ಆಗಲಿ, ನೀರು ಕೊಡೋದಾಗಲಿ, ಈ ಬೇರ್ಗೆ ಯಾವುದೇ ಥರದ ಹಾನಿ ಆಗ್ದಂಗೆ ನೋಡ್ಕೊಳ್ಳೋದಾಗಲಿ, ಅದೇ ಮುಖ್ಯ ಸರ್ ಮೆಣಸಿಗೆ. ಈ ನೆರಳು ನಿರ್ವಹಣೆ ಅಂತಾರಲ್ಲ ಸ್ವಾಮಿಗಳೇ, ನೆರಳು ಎಷ್ಟಿರ್ಬೇಕು? ನೆರಳು ಕಾಳು ಮೆಣಸು ನೆರಳು ಅಂದರೆ ಒಂದು 20-30% ಇದ್ರೆ ಸಾಕು. ಅದೇನು ಜಾಸ್ತಿ ಬಿಸಿಲೇನು ಬೇಕಾಗಿಲ್ಲ, ಜಾಸ್ತಿ ನೆರಳು ಆಗಬಾರ್ದು. ಒಂದು 20% ನೆರಳಿದ್ರೆ ಸಾಕು. 80% ಬಿಸಿಲಿದ್ರು ನಡೀತದೆ. ಹೌದಾ? ನಡೀತದೆ, 80% ಇದ್ರೂ ನಡೀತದೆ ಅದು. ಆದರೆ ನಾವೇನು ಮಾಡ್ತೀವಿ ಅಂದರೆ, ಇವಾಗ ಕಟಾವು ಬಂದಿದೆ ಅಲ್ವೇ, ಜನವರಿವರೆಗೆ ಕಾಳೆಲ್ಲ ಕೂದಿ ಗಿಡೆಲ್ಲ ಮಾಮೂಲಿ ಉಳಿದಿರ್ತಲ್ಲ, ಆ ಟೈಮ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆ ಮೇಲ್ಗಡೆ ಒಂದಷ್ಟು ಕೊಂಬೆಗಳನ್ನು ಕಮ್ಮಿ ಮಾಡ್ತೀವಿ. ಯಾವುದೋ ಸಿಲ್ವರ್ ಗಿಡವ, ಆಮೇಲೆ ಅದು ಚಿಗುರ್ಕತ್ತದೆ, ಇದು ಚಿಗುರ್ಕದೆ. 1 ವರ್ಷದವರೆಗೂ ಏನು ಅದ್ರ ಚಿಂತೆ ಏನಿಲ್ಲ. ಅದೇ ನಿರ್ವಹಣೆ. ಒಂದು ಒಟ್ಟಿನಲ್ಲಿ ಅವನು ಹೇಳ್ದಂಗೆ ನೀರು ನಿಲ್ಲಬಾರ್ದು, ತೇವ ಇರಬೇಕು, ಗೊಬ್ಬರ ಹಾಕಬೇಕು, ಈ ಜೀವಾಮೃತ ಬಿಡಬೇಕು, ಅದೇ ಮುಖ್ಯ ಸರ್. ಆದಷ್ಟು ಭೂಮಿ ಹೊರಡೆ ಇದ್ರಂತೂ ಒಳ್ಳೆಯದು. ಹೊರಡೆ ಅಂದರೆ ಗೊತ್ತಾಗುತ್ತೆ ಅಲ್ಲ, ವಾಟ ಯಾವ ಕಡೆಗಾರ ಒಂದು ಕಡೆ ವಾಟ ಇರಬೇಕು. ಅತಿಯಾಗಿ ಮಳೆ ಪಳೆ ಊದಿ ಜೋಗೆದ್ರೂ ನೀರು ನಿಲ್ಬಾರ್ದು. ಅದಕ್ಕೆಲ್ಲ ಬಸಿಗೆ ಅಲ್ವೆ ಕೊಟ್ಕಂದ್ರೆ ಮೆಣಸು ಬೆಳಿಬೋದು. ಸುಮ್ಮನೆ ಏನೋ ಗೊತ್ತಿಲ್ದೇನೆ ನಾನು ಅವನ್ನಿಟ್ಟ ಅದೇನೋ ಮಾಡ್ಕೊತಾನಂತ ಎಲ್ಲರೂ ಮಾಡಿಕೋದ್ರೆ ಅಂತೂ ತುಂಬ ಕಷ್ಟ. ಈಗ ಕಾಳುಮೆಣಸಿಗೆ ಆರಂಭದಲ್ಲಿ ಕುಡಿ ಚಿವುಟ್ಬೇಕು ಅಂತಂದ್ರೆ ಅದನ್ನ ಪ್ರತಿ ವರ್ಷ ಮಾಡ್ತಾನೆ ಇರ್ತೀವಿ? ಒಂದ್ಸರಿ ಮಾಡ್ಬಿಟ್ಬಿಟ್ರೆ ಒಂದ್ಸಲಿ ಅಷ್ಟೇ ಸರ್, ಒಂದ್ಸಲಿ ಅಷ್ಟೇ. ಹೌದಾ? ಪ್ರತಿ ಸಲ నేను ಕುಡಿಯನೋ ಈಗ 30 ಅಡಿ ಹಬ್ಬ ಐತೆ, ಈಗೇನ್ರು ಕುಡಿ ನಿಲ್ಸ್ಕತಿ ಹೊರ್ತು ಅದಕ್ಕಿಂತ ಮೇಲೆ ಹಬ್ಸಿ ಕಾಯ್ಕಲ್ಲ ಸರ್ ನಾವೀಗ. ಸಿಲ್ವರ್ ಮರನೂ ಅಷ್ಟೇ, ನತ್ತಿ ತೆಗೆದ್ಬಿಟ್ಟಿದೀವಲ್ಲ, ಸಿಲ್ವರ್ ಮರನೂ ಅಷ್ಟೇ. ಮೇಲ್ಗಡೆ ಕಾವುಡ್ಲುಗಳನ್ನ ಪ್ರತಿ ವರ್ಷ ಕಡಿತೀವಿ. ಅದ್ ಕಡ್ದು ಮತ್ತೆ ಕೊನೆ ಈಗ ಇಷ್ಟೊತ್ತಿಗೆ ಆಗ್ಲಿ ಎಲ್ಲ ನೆರಳು ಗಟ್ಕೊಂಡೇ ಬಿಟ್ಟೈತೆ ಮತ್ತೆ.
ಹೌದಾ? ಪ್ರತಿ ವರ್ಷನೂ ತೆಗಿತೀವಿ. ಅಂದರೆ ಪೂರ್ತಿ ಮರ ಪೂರ್ತಿ ಎಲ್ಲ ರೆಂಪೆನೂ ಸವರಬಾರ್ದು. ಒಂದು ಅದಕ್ಕೂ ಜೀವ ಬೇಕಲ್ವಾ, ಎಲ್ಲ ಸವರಿದ್ರೆ ಅದು ನಮ್ಮ ಅನುಭವಕ್ಕೂ ಬಂದದೆ. ಗೊತ್ತಿಲ್ಲದೇ ಕಟ್ಸಿ ನಮ್ಮ ಮರಗಳು ಒಂದು 6 ಮರ ಸತ್ತೋದ್ಮೇಲೆ ಲೈಟ್ ಕಂಬಗಳು ನೆಟ್ಟಿದ್ದೀವಿ ಆ ಮರಕ್ಕೆ. ಹಂಗಾಗತ್ತೆ. 1-2 ರೆಂಪೆ ಕೌಡ್ಲುಗಳು ಬಿಟ್ಟು ಬೆಳೆಸಿದ್ರೆ ಅದು ಮತ್ತೆ ಚಿಗುರಿಕೆ ಅದಕ್ಕೂ ಅನುಕೂಲ ಆಯ್ತದೆ ಸಿಲ್ವರ್ ಮರಕ್ಕೆ. ನಿಜ ನಿಜ. ಅಂದರೆ ಒಂದು 30 ಅಡಿವರೆಗೆ ಅಷ್ಟೇನ ಬೆಳೆಸೋದು ನೀವು? ನಾವು ಅಷ್ಟೇ ಸರ್, ಅಲ್ಲೇ ಭಯ ಅನ್ಸುತ್ತೆ ಸರ್, ಅಲ್ಲಿ ಕುಯ್ಯಕ್ಕೆ ಭಯ ಅನಿಸ್ತಾ ಇರ್ತದೆ. 30 ಅಡಿಗೆ ಅದ್ರ ಮೇಲೊಂದು 4-5 ಅಡಿ ಮರ ಇರುತ್ತೆ. ಅಷ್ಟಿರುತ್ತೆ ಸರ್ ಅಲ್ವಾ? 60 ಅಡಿ ಕುಯ್ಯೋರು ಅವ್ರಂತೆ. ನಮ್ಗೆ ಅದು ಅಷ್ಟು ಧೈರ್ಯ ಇಲ್ಲ ಸರ್. ಮತ್ತೆ ಏನು ಮಾಡ್ತೀರಾ ಮುಂದಕ್ಕೆ ಬಳ್ಳಿ ಬೆಳೆದ ಹಾಗೆ? ಈಗ ಮರನೇ ಇರೋದು ಅಷ್ಟೇ ಅಲ್ಲ ಸರ್, ಬೆಳೆಯಲ್ದೇ ಇಲ್ವಲ್ಲ. ಈ ಸಲ ಹಂಗಾದಾಗ ಎಕ್ಸ್ಟ್ರಾ ಬೆಳೆದಂತ ಕುಯ್ಲ್ ಮಾಡಿ ಮರ ಸಾವ್ತೀವಲ್ಲ, ಆ ಟೈಮಲ್ಲಿ ಕುಡಿ ತೆಗೆದ್ಬಿಡ್ತೀವಿ ಅದನ್ನ. ಓಕೆ. ಮತ್ತೆ ಸೈಡಿಂದ ಚಿಗುರ್ಕೊಂಬರುತ್ತೆ, ಅದನ್ನು ಕಟ್ತಾ ಇರ್ಬೇಕಾ? ಇಲ್ಲ ಸರ್, ಅದೇನು ಕಟ್ಟೋ ಅವಶ್ಯಕತೆ ಇಲ್ಲ. ಇಡ್ಕೊಂಡಿರುತ್ತೆ ಸರ್. ಈಗ ಅಂಬುಗಳನ್ನ ಕಜ್ಜಿರೋ ಅಂಬುಗಳನ್ನ ಕೈಲಿ ಹಿಡಿದು ಎಳೆದ್ರೂ ಬರೀಕಿಲ್ಲ ಸರ್, ಅದು ಮರಕ್ಕೆ ಬೇರ್ ಕೊಟ್ಕೊಂಡು ಅಷ್ಟು ಗಟ್ಟಿಯಾಗಿ ಕಚ್ಕೊಂಡಿರ್ತದೆ. ಸಿಲ್ವರ್ ಮರ ರಫ್ ಅಲ್ವಾ, ಅಷ್ಟು ಸುಲಭವಾಗಿ ಬಿಡಿಕಿಲ್ಲ ಸರ್ ಅದು ಮರನ. ಚೆನ್ನಾಗಿ ಕಚ್ಚಿ ಹಿಡ್ಕೊಳ್ಳುತ್ತೆ ಸರ್. ಅದು ಕಟ್ಟೋದು ಮತ್ತೆ ಕಟ್ಟಬೇಕಂದ್ರಲ್ಲ, ಕಟ್ಟೋದು ಅಂದರೆ ಸಣ್ಣ ಸೊಸಿಲಿ ಹಬ್ಬವರೆಗೆ ಮಾತ್ರ ಕಟ್ಟೋದು. ಹಬ್ಬಾದ್ಮೇಲೆ ಅದು ಒಳ್ಳೆ ಭಯಂಕರ ಹಾವುಗಳು ನುಲ್ದು ಹಿಡಿತಾವಲ್ಲ, ಹಂಗೆ ಹಿಡ್ಕೊಂಡವೆ ಅವು. ಕಿತ್ರು ಬರೀಕಿಲ್ಲ, ಆ ರೀತಿ ಹಿಡ್ಕೊಂಡವೆ. ಸಣ್ಣ ಸೊಸಿಲಿ ಮಕ್ಕಳು ಬೆಳೆಸ್ದಂಗೆ ಬೆಳೆಸ್ತೀವಿ ನೋಡಿ, ಆ ಟೈಮಲ್ಲಿ ಮಾತ್ರ ಕಟ್ಟಾಕೋದು. ಮೇಕೋಯ್ತು ಅಂತ ಅಂದರೆ ಅದು ಕೆಳಗಿಂದನೂ ಎಲ್ಲ ಒಂದಕ್ಕೊಂದು ಎಲ್ಲ ಗಿಣ್ಗಿಣ್ಗೂ ಕಚ್ಕೊಂಡು ಎಲ್ಲ ಬಂದೋಬಸ್ತಾಗಿ ಹಿಡಿದು ಬಿಟ್ಟಿರ್ತದೆ. ಅದು ಕಿತ್ರು ಬರೀಕಿಲ್ಲ. ಸಸಿಲ್ ಮಾತ್ರ ಕಟ್ಟಬೇಕು, ಎಲ್ಲ ಟೈಮಲ್ಲಿ ಒಂದು ಕಟ್ಟಬೇಕಾಗಿಲ್ಲ. ಅದು ಸಸಿ ಬೆಳವಣಿಗೆ ಮಾಡ್ಕೊಳ್ಳಿಕ್ಕೆ ಮಾತ್ರ 1 ವರ್ಷ ಕಟ್ಟವೇನೋ ಇಲ್ಲ 2 ವರ್ಷ ಕಟ್ಟವ, ಆಮೇಲೆ ಕಟ್ಟುವಂಗಿಲ್ಲ. ಅದ 3 ವರ್ಷ ಕಟ್ಟಾಕ್ಬೇಕು ಸರ್ ಅಲ್ವಾ? 3 ವರ್ಷ ಕಟ್ಟಿದ್ದೀವಿ. ಆಮೇಲೆ ಏನು ಕಟ್ಟ? ಆಮೇಲೆ ಈಗೇನು ಕಟ್ತಾ ಇಲ್ಲ ಸರ್ ನಾವು. ಬೇರೆಯವ್ರ ಪ್ರಾಕ್ಟೀಸ್ ಹೆಂಗಾಯ್ತು, 3 ವರ್ಷ ಆದ್ಮೇಲೆ ನಾವಿನ್ನು ಕಟ್ಟಿಲ್ಲ. ಅಂದರೆ ಪ್ರತಿ ವರ್ಷ ಒಂದೊಂದು ಅಂಬನ್ನ ಎಕ್ಸ್ಟ್ರಾ. ಯಾವುದು ಈಗ ಗೊತ್ತಿಲ್ದಿನ 1-2 ಅಂಬ ಐತದಲ್ಲ, ಅದಕ್ಕೆ ಈ ವರ್ಷ ಇನ್ನೊಂದು ಎಕ್ಸ್ಟ್ರಾ ಅಂಬಗಳನ್ನ ಹಚ್ಚಿದ್ದೀವಿ, ಅವು ಕಟ್ಟಾಕಿದ್ದೀವಿ. ಈಗ ನಿಮಗೆ ನೀವು ಬೆಳೆತಿರೋದು ಒಳ್ಳೆ ಇಳುವರಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಬರ್ತಾ ಇದೆ ಸರ್. ಅಲ್ವಾ? ಬರ್ತಾ ಇದೆ. ಒಂದು ಬಳ್ಳಿನಲ್ಲಿ ಎಷ್ಟು ಬರುತ್ತೆ ಅಂದಾಜು? ಈ ಸಲ 3-4 kg ಸಿಗ್ಬೋದು. 4 kg. ಅಂದ್ರೆ ಈಗ ಹಸಿ ಕಾಳು ಲೆಕ್ಕ ಹೇಳ್ತಿಲ್ಲ ನೀವು, ಒಣಕಾಳು ಲೆಕ್ಕನೇ ಹೇಳ್ತಾ ಇರೋದು. ಈಗ 3 kg ಆಗ್ಬೇಕಾದ್ರೆ 10 kg ಹಸಿ ಕಾಯ್ಬೇಕು ಸರ್. 3-3.25 kg ಆಗುತ್ತೆ ಒಣಮೆಣಸು. ಅಷ್ಟು ಹಸಿ ಕಾಯಿ ಕುಯ್ಬೇಕು. ಈ ಉಪ್ಪಿನಕಾಯಿ ಹಾಕೋರೆಲ್ಲ ಹಸಿ ಕಾಳನ್ನೇ ತಗೊಂಡು ಹೋಗ್ತಾರಲ್ಲ, ಅಂಥವ್ರಿಗೆ ನಮಗೆ ಗೊತ್ತಿಲ್ಲ ಸರ್ ಅದು. ಅದು ನಮಗೆ ಗೊತ್ತಿಲ್ಲ. ಈ ಬಿಳಿ ಮೆಣಸು ಮಾಡ್ತಾರೆ ಕೆಲವರು. ನಾವು ಮಾಡಿದ್ವಿ ಸರ್, ಈ ವರ್ಷ ಮಾಡಿದ್ವಿ. 1-2 kg 3 kg ಅಷ್ಟು ಮಾಡಿದ್ವಿ. ಅದು ಮಾರಾಟ ಮಾಡಲಿಲ್ಲ. ಬಿಳಿ ಮೆಣಸು ಅಂದರೆ ನಮ್ಮ ಸಂಬಂಧಿಕರು, ನಮಗೆ ಗೊತ್ತಿರಲ್ಲ ಬಿಳಿ ಮೆಣಸು ಅಂತ. ಈ ಮೊಬೈಲಲ್ಲಿ ನೋಡೇ ಬಿಳಿ ಮೆಣಸು ಅಂತ ಗೊತ್ತಾದದ್ದು. ನಮಗೆ ನಮ್ಮ ಸಂಬಂಧಿಕರಿಗೆ ಕೊಟ್ಕೊಂಡ್ವಿ ಅದನ್ನು. 600 ರೂಪಾಯಿ ಧಾರಣೆ, 400 kg ಮಾರಿದ್ರಿ ಅಲ್ವಾ? ಖರ್ಚು ಎಷ್ಟಾಗಿರುತ್ತೆ ಆಲ್ಮೋಸ್ಟ್ ನಿಮಗೆ? ಸರ್ ಖರ್ಚು ಗೊಬ್ಬರದ್ದು ಮುಖ್ಯ, ಗೊಬ್ಬರನೇ ಮುಖ್ಯ. ಅದು ಈಗ 3,500 ರೂಪಾಯಿ ಒಂದು ಟ್ಯಾಕ್ಟ್ರ್ ಗೊಬ್ಬರ. ಮೆಣಸಿಗೆ ಒಂದು 4 ಟ್ಯಾಕ್ಟ್ರ್ ಅಂದ್ರೂ 14,000 ರೂಪಾಯಿ ಗೊಬ್ಬರ ಆದರೆ ನಾವು ಸೂರ್ಯ ನಮ್ಮ ಅವ್ರು ಅದು ಲೆಕ್ಕನೇ, ನಾವು ಮಾಡೋದು ಲೆಕ್ಕನೇ ಅಲ್ವಾ? ಒಂದು 20,000 ಖರ್ಚು ಮಾಡಿರ್ಬೋದು ಸರ್. ಪ್ರತಿ ವರ್ಷ ಅಷ್ಟೇನೇ ಆಗೋದು? ಅಷ್ಟೇ ಸರ್, ಅಷ್ಟೇ. ಅದಕ್ಕಿಂತ ಏನು ಜಾಸ್ತಿ ಆಗಲ್ಲ. ಇನ್ನೇನು ಖರ್ಚೇನಿಲ್ಲ ಸರ್. ಉಳಿದಿದ್ದೆಲ್ಲ ಆದಾಯ. ಪರವಾಗಿಲ್ಲ ಅಲ್ವಾ? ಬೆಳಿಬೋದು ಕಾಳುಮೆಣಸು? ಬೆಳಿಬೋದು ಸರ್. ತುಂಬ ನೋಡಿ ಈ ಮಾಡಿ ತಿಳಿ ಅಂದಂಗೆ ಅದನ್ನು ನೋಡಿ ಕಲಿಬೇಕು, ಮಾಡಿ ತಿಳಿಬೇಕು ಅಷ್ಟೇ, ಏನೂ ಇಲ್ಲ. ಅದು ಸುಮ್ಮನೆ ಎಲ್ಲರೂ ಮಾಡಿತೀನಿ ಅಂತ ಹೋಗ್ಬಿಟ್ರೆ ಎಲ್ಲ ಅವರು ಬೆಳೆಯೋದಾಗಿದ್ರೆ ಬೇಕಾದಷ್ಟು ಬೆಳೆಯೋರು. ತುಂಬ ಜಾಗರೂಕತೆಯಿಂದ ನೋಡ್ಕೋಬೇಕು ಸರ್. ಅದು ಮಕ್ಕಳು ನೋಡ್ದಂಗೆ ನೋಡ್ಕೋಬೇಕು. ಇನ್ನು ಮುಂದಿಂದು ಇರೋದು ಏಲಕ್ಕಿ ಹಾಕಿದ್ದೀವಿ. ಅದು ನಿಮಗೆ ಗೊತ್ತಿರಬೇಕು. ಅಲ್ಲಿ ಯಾವುದೋ ಅಪ್ಪಂಗಳ ಸರ್, ಅಲ್ಲಿ ತಂದ್ವಿ, ಅಪ್ಪಂಗಳದಿಂದ ತಂದ್ವಿ. ತುಂಬ ಚೆನ್ನಾಗಿ ಬಂತು. ಅಲ್ಲಿ ಅವರು ಅಂಕೇಗೌಡರು ಸರ್ ಮತ್ತು ಅಲ್ಲಿ ಅವರು ಬಂದು ಒಂದ್ಸಲ ನೋಡಿದ್ರು ಅಂತ. ಅಂದರೆ ನಮ್ಮ ವಾತಾವರಣಕ್ಕೆ ಹೊಂದಲಿಲ್ವೋ ಏನೋ ಅರ್ಥ ಆಗಲಿಲ್ಲ. ಅಷ್ಟೊಂದು ಚೆನ್ನಾಗಿ ಫಲ ಬರಲಿಲ್ಲ ಸರ್. ತುಂಬ ಚೆನ್ನಾಗಿತ್ತು. ಒಂದೊಂದು ತೆಬ್ಬಿತ್ತು, 6 ಅಡಿವರೆಗೂ ಬೆಳೆದಿತ್ತು, 6-7 ಅಡಿವರೆಗೂ ಬೆಳೆದಿತ್ತು. ಹೂವು ಬಂದದ್ದು ಕಾಳು ಕಟ್ಟಲಿಲ್ಲ ಸರ್. ಟೆಂಪ್ರೇಚರ್ ಈ ವರ್ಷ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಯಿತು. ಏನು ಸಮಸ್ಯೆ ಅಂತ ಗೊತ್ತಾಗಲಿಲ್ಲ. ಅವ್ರನ್ನೇನು ಕೇಳಲಿಲ್ವಾ? ಅವ್ರನ್ನೇನು ಕೇಳಲಿಲ್ಲ ಸರ್. ಪಾಪ ಅವ್ರು ಯಾಕೆ ಇದು ಮಾಡುವ, ನೆಲೆಹಣ್ಣಿಗಳು ನೆಡೋಣ ಸ್ವಲ್ಪ ಅಂತ ಈ ಸಲ ಅನ್ಕೊಂಡಿದ್ದೀವಿ. ಅಂದರೆ ಏಲಕ್ಕಿನೂ ಪ್ರಯತ್ನ ಮಾಡ್ತೀರಿ ಅಲ್ವಾ? ಇನ್ನು ಚಕ್ಕೆ ಲವಂಗ ಅದು ಇದೆ ಸರ್. ಚಕ್ಕೆ ಲವಂಗನೂ ಇದೆ. ಹೌದಾ? ಆಲ್ ಸ್ಪೈಸ್ ಅಂದ್ಬಿಟ್ಟು ಒಂದು ಗಿಡ ಐತೆ, ಸರ್ವ ಸಾಂಬಾರ. ಆಮೇಲೆ ರೇಷ್ಮೆ ಮಾಡ್ತೀವಿ ಸರ್ ನಮ್ಮ ಚಿಕ್ಕಪ್ಪನ ಜೊತೆ. ಇನ್ನೊಬ್ರು ಚಿಕ್ಕಪ್ಪ ಅವ್ರೆ. ಜಾಯಿಕಾಯಿ ಹಾಕಿಲ್ವಾ? ಜಾಯಿಕಾಯಿ ಹಾಕಿಲ್ಲ ಸರ್, ನೆಡ್ತೀನಿ ಅದನ್ನು. ಹೇಳಿ. ರೇಷ್ಮೆನೂ ಬೆಳಿತೀವಿ ಸರ್ ನಾವು. ಹೌದಾ? 2 ಬ್ಯಾಚ್ ಮಾಡ್ಕೊಂಡಿದ್ದೀವಿ. ಒಂದು ಬ್ಯಾಚ್ 180 ಹತ್ತಿರ, ಇನ್ನೊಂದು ಬ್ಯಾಚ್ 125 ಹತ್ತೀವಿ. 2 ಬ್ಯಾಚ್ ಅದನ್ನು ರೇಷ್ಮೆನೂ ಮಾಡ್ತೀವಿ. ಅದು ಇಪ್ಪನೇರಳೆ ತೋಟ ಬೇರೆ ಕಡೆ ಐತೆ ಸರ್. ಅಂದರೆ ನಮ್ಮ ಇದರಿಂದಲೇ ಒಂದೇ ಬೋರ್ ಇರೋದು ನಮ್ಮದು. ನೀರು ಚೆನ್ನಾಗಿ ಬಂದೈತೆ ಅಲ್ಲಿವರೆಗೂ. ಕಡ್ಡಿ ತೋಟಕ್ಕೆ ಅದಕ್ಕೆ 2ಕ್ಕೂ ಒಂದೇ ಬೋರ್, ಒಂದು 3 ಎಕರೆ ಅಷ್ಟಕ್ಕೂ ಒಂದೇ ಬೋರಲ್ಲಿ ಮೇಂಟೈನ್ ಮಾಡ್ತೀವಿ ಸರ್. ಎಲ್ಲ ಡ್ರಿಪ್ಪೆ.
ಕಬ್ಬು ಭತ್ತಕ್ಕಾಗೋ ಅಷ್ಟು ಶ್ರಮ ಇದಕ್ಕಾಗಲ್ಲ ಅನ್ಸುತ್ತಾ ಕಾಳುಮೆಣಸಿಗೆ? ಹೌದು ಸಾ, ಕಬ್ಬು ಭತ್ತ ಅಂತಂದರೆ ನಿಮಗೆ ಎಲ್ಲ ನಿಮಗೆ ಗೊತ್ತಿಲ್ದಿರೋದು ಯಾವುದೂ ಇಲ್ಲ. ಎಲ್ಲಾನು ಸುಮ್ಮನೆ ಕೇಳ್ತಾ ಇದ್ದೀರಿ, ಎಲ್ಲ ಗೊತ್ತಿದೆ ನಿಮಗೆ. ಇವು ಕಬ್ಬು ಭತ್ತ ರಾಗಿ ಬೆಳೆದ್ರೆ 3/4 ಭಾಗ ಖರ್ಚು, 1/4 ಭಾಗ ಉಳಿಯುತ್ತೆ. ಈ ಭತ್ತ ನೆಟ್ಟರು ಅರ್ಧ ದುಡ್ಡು ಬೆಳೆಯೋದಕ್ಕೆ ಬಂದಿರ್ತದೆ, ಅದಕ್ಕೆ ಕಟಾವು ಮಾಡೋದಕ್ಕೆ 1/4 ಭಾಗ ದುಡ್ಡು ಅದಕ್ಕೆ ಹೋಗಿರುತ್ತೆ, ಇನ್ನು 1/4 ಭಾಗ ದುಡ್ಡು ಉಳಿಯುತ್ತೆ. ಭತ್ತನೂ ಅಷ್ಟೇ, ಕಬ್ಬು ಅಷ್ಟೇ, ಬರೀ ಕೂಲಿಯಾರಿಗೆ ಹೊರಟೋಯ್ತದೆ ಅದು. ಇದು ಹಂಗಿಲ್ಲ. ಇದು ಮಳೆ ಉಯ್ಲಿ ಮಳೆ ಹೋಗ್ಲಿ, ಇದು ಲಾಸ್ ಆಯಿತು ಮತ್ತು ಇದು ಬೆಳೆ ಹಾಳಾಯಿತು ಮಳೆಯಿಂದ, ಮಳೆ ಇಲ್ದೇ ಹೊಂಟೋಯ್ತು ಅಂತ ಏನಿಲ್ಲ. ಇದು ನಾವೇ ಹೋಗೋದು, ಒಂದು 2-3 ಚೀಲ ಬುಡ್ಸ್ಕೊಬರೋದು, ಅದನ್ನು ಹದ ಮಾಡೋದು, ಒಣಗಿಸೋದು, ಮನೇಲಿ ಮಡಿಕೊಳ್ಳೋದು. ಎಷ್ಟು ವರ್ಷ ಬೇಕಾದ್ರೂ ಇಟ್ಕೋಬೋದೇನೋ? 3 ವರ್ಷ ಇಟ್ಕೋಬೋದು ಸರ್. ಮೆಣಸನ್ 3 ವರ್ಷ ಇಟ್ಕೋಬೋದು ಅಲ್ವಾ? ಅಂದ್ರೆ ಅಷ್ಟೊಳಗೆ ಮಾರಾಟನೇ ಆಗ್ಬಿಡುತ್ತಲ್ಲ. ಹೌದು. ಚೆನ್ನಾಗಿರುತ್ತಾ? ನೀವು ಬೆಳೆದಿರೋ ಮೆಣಸು ಬಳಸಿದಿರ ನೀವೇ? ಸರ್, ಕಲ್ಲರು ತುಂಬಾ ಖಾರ. ತಿಂದವರು ಬಂದವರು ಏನೋ ಒಂದು ಕುತೂಹಲಕ್ಕೆ ಬಾಯಿಗೆ ಹಾಕತ್ತಾರಲ್ಲ, ಪೂರ್ತಿ ಅಂತೂ ತಿನ್ನಿಕಾಯ್ಕಿಲ್ಲ, ಉಗಿಲೇಬೇಕು ಅವರು, ಅಷ್ಟು ಖಾರ ಇರುತ್ತೆ. ಓಕೆ, ಮುಂದೆ ಇನ್ನೂ ಏನೇನು ಮಾಡಬೇಕು ಅಂತಿದ್ಯಪ್ಪ ಮಂಜುನಾಥ? ಒಂದು ಅದೇ ಕುರಿ ಫಾರ್ಮ್ ಮಾಡೋಣ ಅನ್ಕೊಂಡಿದ್ವಿ ಸರ್. ನೆಕ್ಸ್ಟ್ ಕುರಿ ಸಾಕೋಣ ಅಂತ. ಓಕೆ ಓಕೆ. ಅದು ಕುರಿ ಹಿಕ್ಕೇನೋ ಕಾಳುಮೆಣಸಿನ ಥರ ಇರುತ್ತೆ ಅಂತಲ್ಲ? ಇಲ್ಲ ಸರ್, ಈಗೇನೋ ನನ್ನ ತಮ್ಮ ಮಾಡ್ತಾನೆ ಡಾರ್ಪರ್ ಅಂದ್ಬಿಟ್ಟು ಹೊಸ ಕುರಿನ. ಓಕೆ ಓಕೆ. ಅದನ್ನ ಮಾಡೋಣ ಅಂತ ಅನ್ಕೋತಾ ಇದ್ವಿ. ನಿಮ್ಗೇನು ಅನ್ಸುತ್ತೆ ಸ್ವಾಮಿಗಳೇ? ನನಗೂ ಮೊನ್ನೆ ದಿವಸ ಹೋಗಿದೆ ಸರ್, ಒಂದು ಫೋಟೋ ಹೊಡ್ಕೊಂಬಂದಿನಿ. ಅದು ಯಾವುದೋ ಡಾರ್ಪರ್ ಅಂತೆ, ಸಣ್ಣ 4 ಮರಿಯವೆ, ಅವ್ನು 10 ಲಕ್ಷ ಆಯ್ತವೆ ಅಂತಾನೆ. ನಂಬೋದೋ ಬೇಡವೋ ಗೊತ್ತಾಯ್ತಾ ಇಲ್ಲ. ಆಯ್ತು ಆಯ್ತು. ಅದು ಏನು ಎಮ್ಮೆ ಇದ್ದಂಗವೆ ಒಂದೊಂದು ಕುರಿಗಳು. ಅದು ಯಾರೋ ಇಲ್ಲಿ ಯಾವುದೋ ಬಸರಾಳ ಹತ್ರ ಸರ್, ಬಸರಾಳ ಹತ್ರ ಮಾಡವ್ರೆ. ಒಳ್ಳೆಯದು. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ಮಂಜುನಾಥ್ ನಿಮ್ಮ ಮೊಬೈಲ್ ಸಂಖ್ಯೆ? ಸರ್ 876 20 40 846. ಇನ್ನೊಮ್ಮೆ ಹೇಳ್ತೀರಾ? 876 20 40 846. ನಿಧಾನವಾಗಿ ಇನ್ನೊಂದು ಸರಿ ಹೇಳಿ. 876 20 40 846. ನಿಮ್ಮದು ಸ್ವಾಮಿಗಳೇ? ಸರ್ ನಮ್ಮದು ಹಾಂ 99 00 85 25 27. ಇನ್ನೊಂದು ಸರಿ. 99 00 85 25 27. ಇನ್ನೂ ಒಂದು ಕಿತ ಹೇಳ್ಬಿಡಿ. 99 00 85 25 27. ಒಳ್ಳೆಯದು. ಶಂಕರ ಸ್ವಾಮಿಗಳೇ ಹಾಗೂ ಮಂಜುನಾಥ್ ಅವರೇ, ಇದುವರೆಗೂ ಕಾಳು ಮೆಣಸಿನ ಬೇಸಾಯದ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ತೆ ಸರ್.